ನಾನು ಯಾವ ಜಾಗಕ್ಕೆ ಬರೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೆಸೇಜ್ ಸೂಪರಾಗಿತ್ತು ಅಂತ ಜನ ಹೇಳೋದಕ್ಕಿಂತ ದೇವರು ಸೂಪರ್ ದೇವರು ಅಂತ ಹೇಳೋ ಒಂದು ಜಾಗಕ್ಕೆ ನಾನು ಬರಬೇಕು ಅಂತ ಇಷ್ಟಪಡ್ತೀನಿ. ನೀವು ಆಶೀರ್ವಾದವಾಗಿ ಇರೋದಕ್ಕೆ, ನೀವು ಆರೋಗ್ಯವಾಗಿರೋದಕ್ಕೆ ಸೈತಾನ್ ಬಿಡ್ತಾನ ಬಿಡಲ್ವಾ? ನಾನು ಒಂದನ್ನು ಕೇಳಲ್ಲ ನಿಮಗೆ, ಸೈತಾನನು ನಿಮ್ಮ ಆಶೀರ್ವಾದಗಳನ್ನು ತಡೆ ಮಾಡೋಂಗಿದ್ದಿದ್ರೆ, ನಿಮ್ಮ ಆರೋಗ್ಯನ ತಡೆ ಮಾಡೋಂಗಿದ್ದಿದ್ರೆ ಯಾಕೆ ನಿಮ್ಮ ರಕ್ಷಣೆ ಹೊಂದೋದನ್ನು ತಡೆ ಮಾಡೋಕ್ಕಾಗಿಲ್ಲ? ಸರಿ, ಈಗ ನೀವು ಒಂದು ಮಂತ್ರನ ದಾಟ್ತೀರಾ. ಯಾರು ದಾಟ್ತಾರದು? ಈಗ ಮಂತ್ರ ಯಾರು ಅಟ್ಯಾಕ್ ಮಾಡಬೇಕು? ದೇವ್ರಿಗೆ ಮಂತ್ರನಾ? ಏನಪ್ಪ, ಸೂರ್ಯನಿಗೆ ಟಾರ್ಚಾ? ಯಾರಿಗೆ ಮಂತ್ರ ಮಾಡಿದ್ಯಾ? ನನ್ನ ಒಳಗಡೆ ದೇವ್ರು ಇರೋದ್ರಿಂದ ನೀನು ಮಂತ್ರ ಮಾಡಿದ್ರೆ ದೇವ್ರಿಗೆ ಮಂತ್ರ ಮಾಡಿದ್ಯಾ ಅನ್ನೋ ಥರ, ಗುರುಗೆ ತಿರುಮಂತ್ರನಾ? ಸೊ ಒಂದನ್ನು ಅರ್ಥ ಮಾಡಿ, ಯಾರಾದರೂ ನಿನಗೆ ವಿರುದ್ಧವಾಗಿ ಮಂತ್ರ ಮಾಡಿದ್ರೆ ಅದು ದೇವ್ರಿಗೆ ವಿರುದ್ಧವಾಗಿಯೇ ಮಾಡೋ ಥರ. ಸೊ ದೇವ್ರನ್ನೇ ಒಂದು ನಿಂಬೆಹಣ್ಣಲ್ಲಿ ನೀನು ಆಟಾಡಿಸ್ಬಿಡ್ತೀಯಾ? ಇಲ್ಲೇ ನಿಮಗೆ ಸಾಲ ತೀರಲಿಲ್ಲ, ಇಲ್ಲೇ ನಿಮ್ಮನ್ನು ದೇವ್ರು ಆರೋಗ್ಯ ಪಡಿಸಿಲ್ಲ, ಇಲ್ಲೇ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿಲ್ಲ ಅಂದಮೇಲೆ ಚೆನ್ನಾಗಿರೋ ಪರಲೋಕದಲ್ಲಿ ನಿಮಗೆ ಜಾಗ ಐತೆ ಅಂತ ಏನು ಗ್ಯಾರಂಟಿ? ಇನ್ ಕ್ರೈಸ್ಟ್ ದೇರ್ ಆರ್ ನೋ ಸಿನ್ನರ್ಸ್, ಇನ್ ದ ವರ್ಲ್ಡ್ ದೇರ್ ಆರ್ ನೋ ರೈಚಸ್. ಕ್ರಿಸ್ತನಲ್ಲಿ ಯಾರೂ ಪಾಪಿಗಳಲ್ಲ, ಲೋಕದಲ್ಲಿ ಯಾರೂ ನೀತಿವಂತರಲ್ಲ. ಹೊರಗಡೆ ಇರೋರು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನೀತಿವಂತರ ಲಿಸ್ಟಿಗೆ ಬರಲ್ಲ, ಒಳಗಡೆ ಇರೋರು ಏನೇ ಪಾಪ ಮಾಡಿದ್ರು ಪಾಪದ ಲಿಸ್ಟಿಗೆ ಬರಲ್ಲ. ನನ್ನ ಬಲದಿಂದ ಅಲ್ಲಪ್ಪ, ಪರಾಕ್ರಮದಿಂದ ಅಲ್ಲ, ದೇವರ ಆತ್ಮ. ನನ್ನಲ್ಲಿ ದೇವರ ಆತ್ಮ ಇರೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಬಲದಿಂದಲ್ಲ యేసయ్య, యేಸುవೇ యేಸುవೇ. ಥ್ಯಾಂಕ್ ಯು ಜೀಸಸ್. ಎರಡು ಕೈಗಳನ್ನೆತ್ತಿ ಥ್ಯಾಂಕ್ ಯು ಜೀಸಸ್. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಎರಡು ಕೈಗಳನ್ನೆತ್ತಿ ಹೇಳೋಣ. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಕೈಗಳನ್ನೆತ್ತಿ ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸು. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಯ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸು. ಆರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸುವೇ. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಬರಿದಾದ ಈ ಬಾಳನು ಕೃಪೆಗಳಿಂದ ಶೃಂಗರಿಸಿರುವೆ. ನಕ್ಕವರ ಮುಂದೆಯೇ ಘನವಾಗಿ ಇರುವೆ.
ಬರಿದಾದ ಈ ಬಾಲನು ಕೃಪೆಗಳಿಂದ ಶೃಂಗರಿಸಿರುವೆ. ನಕ್ಕವರ ಮುಂದೆ ಘನವಾಗಿ ಇರುವೆ. ಮಣ್ಣಾದ ನನ್ನನ್ನು ಬಂಗಾರ ಮಾಡಿರುವೆ. ನಿನ್ನಂತೆ ಪ್ರೀತಿಸಲು ಮಗನಾದ ನನ್ನನ್ನು ಬಂಗಾರ ಮಾಡಿರುವೆ. ನಿನ್ನಂತೆ ಪ್ರೀತಿಸಲು ಕೈಗಳೆತ್ತಿ ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸು. ಯೇಸುವೇ ಸ್ತುತಿಗೆ ಯೋಗ್ಯನೇ ನನ್ನಯ ಕರ್ತನೇ. ಆರಾಧಿಸುವೆ ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ ಸ್ತುತಿಗೆ ಯೋಗ್ಯನೇ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನೋ ನೀನೇ, ಮಹಿಮೆಗೆ ಪಾತ್ರ. ಓ ಎಲ್ಲ ನಿನ್ನಯ ಕೃಪೆ ಅಲ್ಲದೆ ಬೇರೇನಿಲ್ಲ. ಓ ಯೇಸಯ್ಯ ನಾ ಜೀವಿಸುತ್ತಿರುವನು ನಿನ್ನ ಕೃಪೆ ಅಲ್ಲದೆ ಬೇರೇನಿಲ್ಲ. ಎಲ್ಲ ನಿನ್ನಯ ಕೃಪೆ ಅಲ್ಲದೆ ಬೇರೇನಿಲ್ಲ. ಓ ಯೇಸಯ್ಯ ನಾ ಜೀವಿಸುತ್ತಿರುವನು ನಿನ್ನ ಕೃಪೆ ಅಲ್ಲದೆ ಬೇರೇನಿಲ್ಲ. ಓ ಯೇಸಯ್ಯ ಕೃಪೆ ಕೃಪೆ ಎಲ್ಲ ನಿನ್ನಯ ಕೃಪೆಯೇ ಕೃಪೆಯೇ. ಓ ಯೇಸಯ್ಯ ಸ್ತುತಿಸುವೆ ನಿನ್ನನ್ನೇ, ಆರಾಧಿಸುವೆ ಯೇಸಯ್ಯ ಸ್ತುತಿಸುವೆ ನಿನ್ನನ್ನೇ, ಆರಾಧಿಸು ಯೇಸಯ್ಯ. ಯೇಸಯ್ಯ ಸ್ತುತಿಸುವೆ ನಿನ್ನನ್ನೇ, ಆರಾಧಿಸುವೆ ಯೇಸಯ್ಯ. ಯೇಸುವೇ ಯೇಸಯ್ಯ ಯೇಸಯ್ಯ ಯೇಸುವೇ ನಿನ್ನನ್ನೇ. ಓ ಯೇಸಯ್ಯ ರಾಧಾಬಲ ಯೇಸಯ್ಯ ಆರಾಧನೆ ಆರಾಧನೆ. ಕೈಗಳೆತ್ತಿ ಆರಾಧಿಸೋಣ. ಇದು ಆರಾಧಿಸುವಂತ ಒಂದು ಸಮಯ, ದೇವ್ರ ನಾಮವನ್ನು ಗಣಪಡಿಸುವಂತ ಸಮಯ. ಥ್ಯಾಂಕ್ ಯು ಜೀಸಸ್. ಎಲ್ಲ ಘನತೆಗೂ ಎಲ್ಲ ಮಹಿಮೆಗೂ ಅದನ್ನೊಬ್ಬನೇ ಹೇಳ್ತೀವಿ. ಓ ಆರಾಧನೆ ಆರಾಧನೆ. ಓ ಆರಾಧನೆ ಆರಾಧನೆ.
ಕರಗಳೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸು. ನಾನು ಯಾವ ಜಾಗಕ್ಕೆ ಬರೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೆಸೇಜ್ ಸೂಪರಾಗಿತ್ತು ಅಂತ ಜನ ಹೇಳೋದಕ್ಕಿಂತ ದೇವರು ಸೂಪರ್ ದೇವರು ಅಂತ ಹೇಳೋ ಒಂದು ಜಾಗಕ್ಕೆ ನಾನು ಬರಬೇಕು ಅಂತ ಇಷ್ಟಪಡ್ತೀನಿ. ಆಮೆನ್. ಸೊ ವಿ ಹ್ಯಾವ್ ಎ ಗುಡ್ ಶೆಪರ್ಡ್. ಒಳ್ಳೆ ಕುರುಬನು ನಮಗಿದ್ದಾರೆ. ಆಮೆನ್. ನೋಡಿ, ರಿಸರ್ಚ್ ಇವಾಗ ಈ ರೀತಿ ಹೇಳ್ತಾರೆ, ಬರ್ತಾ ಬರ್ತಾ ಸಿಂಹಗಳ ಕೌಂಟಿಂಗು, ಹುಲಿಗಳ ಕೌಂಟಿಂಗ್ ಎಲ್ಲ ಕಡಿಮೆ ಆಗ್ತಾಯಿದೆ. ಅದಕ್ಕೆಲ್ಲ ಶಕ್ತಿ ಇದೆ, ಕಾಪಾಡ್ಕೊಳ್ಳೋ ಶಕ್ತಿ ಇದೆ, ಬೇರೆ ಮೃಗಗಳನ್ನು ಹೊಡೆಯುವಂಥ ಶಕ್ತಿ ಇದೆ, ಅಟ್ಯಾಕ್ ಮಾಡೋ ಶಕ್ತಿ ಇದೆ. ಆದರೂ ಅದರ ಎಣಿಕೆಗಳಲ್ಲಿ ಕಡಿಮೆ ಆಗ್ತಾಯಿದೆ. ಈ ಕುರಿ ಅಟ್ಯಾಕ್ ಮಾಡಲ್ಲ, ಎಲ್ಲದಕ್ಕೂ ಭಯ, ಅದರ ಕೌಂಟಿಂಗಲ್ಲಿ ಜಾಸ್ತಿ ಇದೆ. ಯಾಕೆ ಗೊತ್ತಾ? ನಾಟ್ ಬಿಕಾಸ್ ಆಫ್ ಶೀಪ್, ಇಟ್ಸ್ ಬಿಕಾಸ್ ಆಫ್ ಶೆಪರ್ಡ್. ಆಮೇಲೆ ನಾವು ಮೆಹೆ ಅಂದ್ಕೊಂಡೇ ಜಯದಲ್ಲಿ ನಿಂತ್ಬಿಟ್ಟಿರ್ತೀವಿ. ನಮಗೆ ಯುದ್ಧ ಮಾಡೋಕ್ಕೆ ಬರಲ್ಲ, ನಾವು ಅಟ್ಯಾಕ್ ಮಾಡೋಕ್ಕೆ ಬರಲ್ಲ, ನಾವೇನು ಮಾಡೋಕ್ಕೆ ಬರಲ್ಲ. ಬಟ್ ಶೆಪರ್ಡ್ ಈಸ್ ವಿತ್ ಅಸ್. ಸೊ ಎಣಿಕೆಗಳು, ಬಲ, ಆರೋಗ್ಯ, ಸಮೃದ್ಧಿ ಎಲ್ಲ ಸೂಪರಾಗಿರುತ್ತೆ. ಯಾಕೆ ಗೊತ್ತಾ? ಇಟ್ಸ್ ನಾಟ್ ಬೇಸ್ಡ್ ಆನ್ ಅಸ್, ಇಟ್ಸ್ ಬೇಸ್ಡ್ ಆನ್ ಶೆಪರ್ಡ್. ಆಮೇಲೆ ನೋಡಿ, ಇವಾಗ ಒಂದು ಕುರಿಗೆ ಕಾಲು ಮುರಿದೋಯ್ತು ಅಂತ ಇಟ್ಕೊಳ್ಳಿ. ಕಾಲು ಮುರಿದೋಯ್ತು. ಇವಾಗ ಜನ ಏನು ಹೇಳ್ತಾರೆ? ಕುರಿನ ತಲೆ ಬುದ್ಧಿಗಿದೆಯಾ ಆಯ್ತಾ, ಹೋಗಿ ಕಾಲು ಮುರ್ಕೊಂಡಿದೆಯಲ್ಲ ಅಂತ ಕುರಿಗೆ ಹೇಳಲ್ಲ, ಕುರುಬನಿಗೆ ಬೈತಾರೆ. ಏನು ಕುರುಬನ ನೋಡಿ, ಕುರಿನ ಹೆಂಗೆ ನೋಡ್ಕೊಂಡು ಕಾಲು ಮುರ್ಕೊಂಡೈತೆ ಅಂತ. ಸೊ ಒಂದು ಕುರಿ ಕಾಲು ಮುರಿದೋದ್ರೆ ಕುರಿನ ಬೈಯಲ್ಲ, ಕುರುಬನೇ ಬೈಯೋದು. ಇವತ್ತು ನಮಗೂ ನಿಮಗೂ ಒಂದು ಅಪಾಯ ಅಂದರೆ, ನಮಗೂ ನಿಮಗೂ ಒಂದು ಕಾಯಿಲೆ ಅಂದರೆ, ಅದು ಅವಮಾನ ನಮಗಲ್ಲ, ಅದು ದೇವರಿಗೆ. ಸೊ ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸಬೇಕು, ನಮ್ಮನ್ನು ನಿಮ್ಮನ್ನು ಆರೋಗ್ಯವಾಗಿ ಇಡಬೇಕು ಅನ್ನೋದು ದೇವ್ರ ಚಿತ್ತಾನ ಇಲ್ವಾ ಅಂತ ಕೇಳೋ ಪ್ರಶ್ನೆನೇ ಇಲ್ಲ. ಸೊ ನೋ ಡೌಟ್ ಅಟ್ ಆಲ್, ಗಾಡ್ ಈಸ್ ಎ ಬ್ಲೆಸ್ಸರ್, ಅವರ್ ಗಾಡ್ ಈಸ್ ಎ ಹೀಲರ್. ಐ ಮೀನ್, ಸೊ ನಮಗೆ ಡೌಟೇ ಬರಬಾರ್ದು. ಇನ್ನು ಕೆಲವರು ಈ ರೀತಿ ಹೇಳ್ತಾರೆ ನೋಡಿ, ಪಾಸ್ಟರ್ ಎಷ್ಟೇ ನಾನು ಆಶೀರ್ವಾದವಾಗಿರಬೇಕು, ಚೆನ್ನಾಗಿರಬೇಕು ಅಂತ ಟ್ರೈ ಮಾಡಿದ್ರು ಈ ಸೈತಾನನ ಅವನು ನೋಡಿ, ಈ ಸೈತಾನ್ ಬಿಡೋದೇ ಇಲ್ಲ. ನೀವು ಆಶೀರ್ವಾದವಾಗಿ ಇರೋದಕ್ಕೆ, ನೀವು ಆರೋಗ್ಯವಾಗಿರೋದಕ್ಕೆ ಸೈತಾನ್ ಬಿಡ್ತಾನ ಬಿಡಲ್ವಾ? ನಾನು ಒಂದನ್ನು ಕೇಳಲ್ಲ ನಿಮಗೆ, ಸೈತಾನನು ನಿಮ್ಮ ಆಶೀರ್ವಾದಗಳನ್ನು ತಡೆ ಮಾಡೋಂಗಿದ್ದಿದ್ರೆ, ನಿಮ್ಮ ಆರೋಗ್ಯನ ತಡೆ ಮಾಡೋಂಗಿದ್ದಿದ್ರೆ, ಯಾಕೆ ನಿಮ್ಮ ರಕ್ಷಣೆ ಹೊಂದೋದನ್ನು ತಡೆ ಮಾಡೋಕ್ಕಾಗಿಲ್ಲ? ಆರ್ ಯು ಸೇವ್ಡ್? ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದೀರಾ? ರಕ್ಷಣೆ ಹೊಂದಿದ್ದೀರಾ? ಯಾಕೆ ಅವತ್ತು ಬಿಟ್ಬಿಟ್ಟ? ಅವತ್ತು ಯಾಕೆ ಬಿಟ್ಟ? ನೀನು ರಕ್ಷಣೆ ಹೊಂದದೇ ಇರೋ ಥರ, ಒಂದು ಪ್ರೀಚರ್ನ ಮೀಟ್ ಮಾಡದೇ ಇರೋ ಥರ, ಒಂದು ಮೀಟಿಂಗ್ ಹೋಗಿ ಯೇಸು ಸ್ವಾಮಿನ ನಾನು ಸ್ವೀಕಾರ ಮಾಡ್ಕೊಳ್ತೀನಿ ಅನ್ನೋ ಥರ ನಿನಗೊಂದು ಆಪರ್ಚುನಿಟಿನೇ ಕೊಡಬಾರ್ದಾಗಿತ್ತು ತಾನೆ. ಮತ್ತು ನಿನಗೆ ರಕ್ಷಣೆ ಹೊಂದೋದಕ್ಕೆ ಮಾತ್ರ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಹೆಂಗೆ ಬಿಟ್ಟುಬಿಟ್ಟ? ಸೈತಾನನು ನಿಮ್ಮ ರಕ್ಷಣೆನ ತಡೆ ಮಾಡೋಕ್ಕಾಗಿಲ್ಲ ಅಂದಮೇಲೆ ನಿಮ್ಮ ಆಶೀರ್ವಾದನ ಅವ್ನು ತಡೆ ಮಾಡೋಕ್ಕಾಗಲ್ಲ, ನಿಮ್ಮ ಹೀಲಿಂಗ್ನ ಅವ್ನು ತಡೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಈಸ್ ನಥಿಂಗ್. ಅರ್ಥ ಆದವ್ರು ಮಾತ್ರ ಕರಗಳನ್ನು ತಟ್ಟಿ ದೇವ್ರ ನಾಮನ್ನು ನೋಡಿ. ಓ ಮೈ ಗಾಡ್, ನೋ ಮೋರ್ ಹಿ ವಿಲ್ ಟಚ್ ಯುವರ್ ಬ್ಲೆಸ್ಸಿಂಗ್ಸ್ ಅಗೇನ್. ಯೇಸುವಿನ ನಾಮದಲ್ಲಿ ಸೈತಾನನು ಮತ್ತೆ ನಿನ್ನ ಫೈನಾನ್ಸನ್ನು ಮುಟ್ಟೋದಿಲ್ಲ. ಯೇಸುವಿನ ನಾಮದಲ್ಲಿ ಸೈತಾನನು ನಿನ್ನ ಶರೀರವನ್ನು ಮುಟ್ಟೋದಿಲ್ಲ. ನಂಬಿಕೆ ಉಳ್ಳವರ ಕರಗಳನ್ನು ತಟ್ಟಿ, ಎಸ್, ಐ ಆಮ್ ಡೆಲಿವರ್ಡ್, ಐ ಆಮ್ ಬ್ಲೆಸ್ಡ್ ಇನ್ ಜೀಸಸ್ ನೇಮ್. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ವಾ? ಇನ್ನು ಕೆಲವರು ಹೇಳ್ತಾರೆ, ಪಾಸ್ಟರ್ ಒಂದು ಟೈಮ್ ಇಟ್ಟಿದ್ದಾರೆ ದೇವರು, ಆ ಟೈಮಲ್ಲಿ ದೇವರು ನನ್ನನ್ನು ಆಶೀರ್ವದಿಸ್ತಾರೆ. ಎಷ್ಟು ಜನ ನಂಬ್ತೀರಾ? ನೋಡಿ, ಸತ್ಯವೇದ ಈ ರೀತಿ ಹೇಳುತ್ತೆ. 2 Corinthians chapter 6 verse 2. 2 ಕೊರಿಂಥದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 2ನೇ ವಾಕ್ಯ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ಈಗಲೇ. ಯಾವಾಗಂತ ರಕ್ಷಣೆಯ ದಿನ? ಎಲ್ಲರೂ ಹೇಳಿ. ಈಗಲೇ. ಈಗ ಅದ್ಭುತ ನಡೆಯುತ್ತೆ, ಈಗ ಒಂದು ಸೂಪರ್ ನ್ಯಾಚುರಲ್ ಡೋರ್ಸ್ ಓಪನ್ ಆಗುತ್ತೆ, ಈಗ ನನಗೆ ಆರೋಗ್ಯ ಬರುತ್ತೆ. ಈಗ ಸಿ, ಬೈಬಲ್ ಈಸ್ ಫುಲ್ ಆಫ್ ನಾವ್, ನಾಟ್ ಅಬೌಟ್ ಟುಮಾರೋ.
ಸರಿ, ಈಗ ನಾನೊಂದು ಉದಾಹರಣೆ ಹೇಳ್ತೀನಿ ನೋಡಿ. ನೀವು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಬೇಕಾದ್ರೆ ಎಷ್ಟೊತ್ತಾಯಿತು ರಕ್ಷಣೆ ಹೊಂದೋದಕ್ಕೆ? ನೀವು ರಕ್ಷಣೆ ಹೊಂದೋದಕ್ಕೆ ಎಷ್ಟೊತ್ತಾಯಿತು? ಸೊ ಯಾವಾಗಾದರೂ ಇರಪ್ಪ ತುಂಬ ಅಪ್ಲಿಕೇಶನ್ ಜಾಸ್ತಿ ಇದೆ, ಇನ್ನೂ ಒಂದು ವಾರ ಆಗಲಿ, ಇವತ್ತು ಕೆನಿಯಾ, ದುಬೈ, ಇಂಗ್ಲೆಂಡಲ್ಲೆಲ್ಲ ಅರ್ಜಿ ಹಾಕಿದ್ದಾರೆ, ಅವ್ರದ್ದೆಲ್ಲ ಸ್ಯಾಲ್ವೇಷನ್ ಮುಗಿದ್ಬಿಡ್ಲಿ, ನೆಕ್ಸ್ಟ್ ಆಮೇಲೆ ನೀವು ನಿಮ್ಮದು ರೋಲ್ ಬರುತ್ತೆ ಅಂತ ಹೇಳಿದ್ರ? ಯಾವತ್ತು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ವು ಅವತ್ತೇ ರಕ್ಷಣೆ ಬಂದ್ಬಿಡ್ತು ತಾನೆ, ದ ಸೇಮ್ ಡೇ. ಆಮ್ ಐ ರೈಟ್? ಯಾವತ್ತು ರಕ್ಷಣೆ ಬಂತು? ಸೊ ಸ್ಯಾಲ್ವೇಷನ್ ಈಸ್ ಆನ್ ದ ಸೇಮ್ ಡೇ ಅಲ್ವಾ? ಸರಿ, ಓಕೆ. ಇವತ್ತು ಹೀಲಿಂಗ್ ಆಗಿ ಪ್ರೇಯರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ದೇವರೇ ನನ್ನನ್ನು ಗುಣಪಡಿಸುತ್ತಾ? ದೇವ್ರು ಹೇಳ್ತಾರೆ ತುಂಬ ಜನ ಕೊಡ್ರ ಲಿಸ್ಟ್ ಜಾಸ್ತಿ ಇದೆ, ಕುಂಟ್ರ ಲಿಸ್ಟ್ ಜಾಸ್ತಿ ಇದೆ, ಕ್ಯಾನ್ಸರ್ ಲಿಸ್ಟ್ ಜಾಸ್ತಿ ಇದೆ, ಒಂದು ಬ್ಯಾಚ್ ಮುಗಿದ್ಬಿಡ್ಲಿ, ನೆಕ್ಸ್ಟ್ ಬ್ಯಾಚ್ಗೆ ಓಕೆ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಯಾವಾಗಾದರೂ ಬೈಬಲಲ್ಲಿ ಹೀಲಿಂಗು ನೆಕ್ಸ್ಟ್ ವೀಕ್ ಅಂತ ಹೇಳುತ್ತಾ? ಈಗಲೇ. ಸೊ ರಕ್ಷಣೆ ಈಗಲೇ, ಆರೋಗ್ಯ, ಆಶೀರ್ವಾದ ಒಂದು ಟೈಮ್ ಬರುತ್ತೆ. ನಾವೇನು ಹೇಳ್ತೀವಿ? ಆಶೀರ್ವಾದ ಅಂದ ತಕ್ಷಣ ನಾವೇನು ಹೇಳ್ತೀವಿ ಗೊತ್ತಾ? ನನಗೆ ಗೊತ್ತು ಪಾಸ್ಟರ್ ಒಂದು ಟೈಮ್ ಬರುತ್ತೆ. ಯಾಕೆ ಅದಕ್ಕೆ ಮಾತ್ರ ಒಂದು ಟೈಮ್ ಇಟ್ಟಿದ್ದೀರಾ? ನಾಟ್ ಫಾರ್ ಸ್ಯಾಲ್ವೇಷನ್, ನಾಟ್ ಫಾರ್ ಹೀಲಿಂಗ್, ದೆನ್ ವೈ ಫಾರ್ ಬ್ಲೆಸ್ಸಿಂಗ್? ಅದೆಲ್ಲ ಬ್ರೇಕ್ ಆಗಬೇಕು. ಸಡನ್ನಿಗೆ ಇವತ್ತು ದೇವ್ರ ಅದ್ಭುತಗಳನ್ನು ಮಾಡ್ಬೋದು. ಇವತ್ತು ಸಡನ್ನಿಗೆ ನಿಮ್ಮ ಲೈಫ್ ಚೇಂಜ್ ಆಗ್ಬೋದು. ಸಡನ್ನಿಗೆ ನೋಡಿ, ಒಂದೊಂದು ದಿನವೂ ಡೈಲಿ ಎಕ್ಸ್ಪೆಕ್ಟೇಷನ್. ದಿಸ್ ಈಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್ ಆ್ಯಂಡ್ ಐ ವಿಲ್ ರಿಜಾಯ್ಸ್ ಆ್ಯಂಡ್ ಬಿ ಗ್ಲ್ಯಾಡ್ ಇನ್ ಇಟ್. ಬೆಳಿಗ್ಗೆ ಎದ್ದಿದ ತಕ್ಷಣ ಡೈಲಿ ನಂಬಿಕೆ ಇರಬೇಕು, ಇವತ್ತೇನೋ ಒಂದು ನಡೆಯುತ್ತೆ, ಇವತ್ತೇನೋ ಒಂದು ನಡೆಯುತ್ತೆ. ಈ ರೀತಿ ಹೇಳ್ಕೊಂಡು ಕೆಲವ್ರಿಗೆ ತಿಂಗಳನ್ಗಟ್ಟಲೆ ಆಗಿರ್ಬೋದು, ವರ್ಷ ಆಗಿರ್ಬೋದು, ನೋ ಪ್ರಾಬ್ಲಮ್. ಬಟ್ ಒನ್ ಡೇ ಸಡನ್ನಿಗೆ ಪಟ್ ಅಂತ ಯಾವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣವೇ ನಮಗೆ ಎಕ್ಸ್ಪೆಕ್ಟೇಷನ್, ದಿಸ್ ಈಸ್ ದ ಡೇ. ಒನ್ ಡೇ ಬರುತ್ತೆ, ಆ ದಿನದಲ್ಲಿ ದೇವ್ರು ನನ್ನನ್ನು ಆಶ್ರಯಿಸ್ತಾರೆ ಅನ್ನೋದನ್ನು ಸ್ಟಾಪ್ ಮಾಡಿ, ಇವತ್ತು ದೇವ್ರು ನನ್ನನ್ನು ಆಶ್ರಯಿಸ್ತಾರೆ ಅಂತ ಸ್ಟಾರ್ಟ್ ಮಾಡೋಣ. ಐ ಮೀನ್ ಒಂದೊಂದು ದಿನ ಬೆಳಿಗ್ಗೆ ಎದ್ದಿದ್ದಾಗಲೂ ಹೇಳೋಣ, ದಿಸ್ ಈಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್. ಇವತ್ತು ದ ಡೇ ಆಫ್ ಬ್ಲೆಸ್ಸಿಂಗ್, ದ ಡೇ ಆಫ್ ಫೇವರ್, ದ ಡೇ ಆಫ್ ಸೂಪರ್ ನ್ಯಾಚುರಲ್, ದ ಡೇ ಆಫ್ ಹೀಲಿಂಗ್, ದ ಡೇ ಆಫ್ ಫೇವರ್. ಆಮೆನ್. ಈ ರೀತಿ ಡೈಲಿ ಹೇಳೋಣ. ಬೆಳಿಗ್ಗೆ ಎದ್ದಿದ ತಕ್ಷಣ ಪ್ರಿಪೇರ್ ಆಗಿದ ತಕ್ಷಣ ಹೇಳೋಣ, ಇವತ್ತು ದೇವರು ನನ್ನನ್ನು ಆಶೀರ್ವದಿಸ್ತಾರೆ. ಆಮೇಲೆ ಸೊ ನಾನೇನು ಹೇಳ್ತೀನಿ ಅಂದರೆ, ಹೀಲಿಂಗ್ಗೆ ಸೇಮ್ ಡೇ, ಸ್ಯಾಲ್ವೇಷನ್ಗೆ ಸೇಮ್ ಡೇ, ವೈ ಫಾರ್ ಬ್ಲೆಸ್ಸಿಂಗ್ ಸಮ್ ಅದರ್ ಡೇ? ನೋಡಿ, ಎಲ್ಲೆಲ್ಲ ಕರೆಕ್ಷನ್ ಮಾಡಬೇಕಾಗಿದೆ. ನಾನು ಬೇರೆ ಫೌಂಡೇಶನ್ ಮಾತ್ರನೇ ಆಗ್ತಾಯಿದ್ದೀನಿ, ಇನ್ನೂ ಸ್ವಲ್ಪ. ಇವತ್ತೂ ರೈಚಸ್ನೆಸ್ ಬಗ್ಗೆನೇ, ನೀತಿವಂತರು ಅನ್ನೋದ್ರ ಬಗ್ಗೆನೇ ಮಾತಾಡೋದಕ್ಕೆ ಬಂದಿದ್ದೀನಿ. ಸುಮ್ಮನೆ ಜಸ್ಟ್ ಇಂಟ್ರಡಕ್ಷನಲ್ಲಿ ಇಷ್ಟೆಲ್ಲ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಕೆಲವರು ಯೋಚನೆ ಮಾಡ್ಬೋದು, ಯಾಕೆ ಪಾಸ್ಟರ್ ಯಾವಾಗಲೂ ನೀತಿವಂತರ ಬಗ್ಗೆನೇ ಮಾತಾಡ್ತೀರಾ ಅಂತ. ನೋಡಿ, ನೀತಿವಂತರು ಅಂತ ಯಾಕೆ ಮಾತಾಡ್ತೀನಿ, ರೈಚಸ್ನೆಸ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಅದು ಯಾವ ರೀತಿ ಅಂದರೆ, ಜನರ ಮುಂದೆ, ಸೈತಾನನ ಮುಂದೆ ಧೈರ್ಯವಾಗಿ ತಲೆ ಎತ್ತಿ ನಿಲ್ಲೋ ಥರ ಮಾಡುತ್ತೆ. ನಾನೇನೂ ಇಲ್ಲಪ್ಪ, ನನ್ನ ಕಸ, ನನ್ನ ಧೂಳು, ಇಂಥ ಪ್ರಾರ್ಥನೆಗಳನ್ನೆಲ್ಲ ಬಿಡಿಸಿ ಧೈರ್ಯವಾಗಿ ಕಮ್ಯಾಂಡ್ ಮಾಡೋ ಥರ, ಅಧಿಕಾರದಿಂದ ಪ್ರಾರ್ಥನೆ ಮಾಡೋ ಥರ ನಿಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ ಈ ಸಂದೇಶ. ದಟ್ ಈಸ್ ದ ರೀಸನ್ ಐ ಸ್ಪೀಕ್ ಆಲ್ವೇಸ್ ಅಬೌಟ್ ರೈಚಸ್ನೆಸ್. ಐ ಮೀನ್ ರೈಚಸ್ನೆಸ್ ಅನ್ನೋದು ಬಂದರೆ ಮಾತ್ರ ನಿಮಗೆ ಇನ್ನು ಮೇಲೆ ಎಲ್ಲ ಪ್ರೇಯರ್ಗಳೆಲ್ಲ ಸೂಪರಾಗಿ ಬರೋದು. ಇನ್ನೂ ನೋಡಿ, ಅನೇಕರಿಗೆ ಡೌಟ್ ಏನು ಗೊತ್ತಾ, ಇನ್ನು ಕೆಲವ್ರ ಪ್ರಾಬ್ಲಮ್ ಏನು ಗೊತ್ತಾ, ದೇವ್ರಿಗೆ ಕ್ಷಮಿಸ್ಬಿಟ್ರು, ಆದರೆ ಅವ್ರನ್ನ ಅವರೇ ಕ್ಷಮಿಸ್ತಾ ಇಲ್ಲ. ಗಾಡ್ ಹ್ಯಾಸ್ ಫಾರ್ ಗಿವನ್ ದೆಮ್. ದೇವ್ರಿಗೆ ಕ್ಷಮಿಸ್ಬಿಟ್ರು, ಆದರೆ ಅವ್ರನ್ನ ಅವರೇ ಕ್ಷಮಿಸಲ್ಲ. ನೋಡಿ, ನಾನು ಪಾಪಿ ಪಾಸ್ಟರ್, ನಂತರ ವರ್ಸ್ಟ್ ಯಾರೂ ಇಲ್ಲ. ನೋಡಿ, ಅವ್ರನ್ನ ಅವ್ರಿಗೆ ಕ್ಷಮಿಸ್ತಾ ಇಲ್ಲ. ಯಾವಾಗಲೂ ನಮ್ಮನ್ನು ನಾವು ಯಾವತ್ತು ಸೆಲೆಬ್ರೇಟ್ ಮಾಡ್ತೀವೋ ಅವತ್ತೇ ನಾವು ಸಂತೋಷವಾಗಿರೋಕ್ಕಾಗೋದು. ನಾವು ಯಾವಾಗಲೂ ಇನ್ನೊಬ್ಬರು ನಮ್ಮನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನೋಡಿದ್ರೆ, ಅಲ್ಲೇ ನಮ್ಮ ಫೇಲ್ಯೂರ್. ದೇವರು ಎಷ್ಟು ಸುಂದರವಾಗಿ ಆಶೀರ್ವಾದವಾಗಿ ಚೆನ್ನಾಗಿಟ್ಟಿದ್ದಾರೆ. ಯಾರು ನನ್ನನ್ನು ಏನು ಹೇಳಿದ್ರು ನನಗೇನು, ನೀನು ಚೆನ್ನಾಗಿದ್ದೀಯ ಅಂತ ಹೇಳಿದ್ರೆ ಏನು, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನು, ನೀನು ಸರಿ ಇಲ್ಲ ಅಂತ ಹೇಳಿದ್ರೆ ಏನು, ದೇವರ ಮುಂದೆ ನಾನು ನಿಲ್ಲೋದಕ್ಕೆ ಯೋಗ್ಯತೆನಾಗಿದ್ದೀನಾ? ಸಾಕು. ದೇವರೇ ನನ್ನನ್ನು ಕ್ಷಮಿಸ್ಬಿಟ್ಟಿದ್ದಾರಾ? ಅಷ್ಟು ಸಾಕು. ನನಗೆ ದೇವ್ರ ಅಪ್ರೂವಲ್ ಆದರೆ ಸಾಕಲ್ಲ, ಮನುಷ್ಯನ ಅಪ್ರೂವಲ್ ಏನಕ್ಕೆ ಅನ್ನೋ ಧೈರ್ಯ ಬರೋದೇ ರೈಚಸ್ನೆಸ್ ಮೆಸೇಜಲ್ಲಿ. ಯಾವತ್ತೋ ಒಂದು ದಿವಸ ಮಿಸ್ಟೇಕ್ ಮಾಡಿಬಿಟ್ಟಿರ್ತೀವಿ. ಮಿಸ್ಟೇಕ್ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅವ್ರನ್ನ ಪೊಲೀಸವ್ರು ಕರ್ಕೊಂಡು ಹೋಗ್ಬಿಟ್ರು,
ಜೈಲಲ್ಲಿ ಇಟ್ಟಿದ್ರು. ಅಲ್ಲಿಂದ ತಿರ್ಗಾ ಬೇಲಾಗಿ ಕರ್ಕೊಂಬಂದ್ಬಿಟ್ರು. ಈಗ ತಿರ್ಗಾ ಇವನು ಯಾವ ತಪ್ಪು ಮಾಡಿರಲ್ಲ, ಆದರೆ ಕಾಕಿನ ನೋಡಿದ ತಕ್ಷಣವೇ ಎಲ್ಲೆಲ್ಲ ಕಾಕಿ ಬಟ್ಟೆ ನೋಡಿದ್ರು ಅಲ್ಲೆಲ್ಲ ಇವನು ಒಂದು ಭಯ ಇರುತ್ತೆ. ಹುಷಾರು, ಕಾಕಿ ಬಟ್ಟೆ ಬೇಡ, ಈ ಥರ ನಂತರ ಕಟ್ಟಿಂಗ್ ಮಾಡಿದ್ರೇ ಭಯ ಬಂದ್ಬಿಡುತ್ತೆ. ಪೊಲೀಸ್ ಕಟ್ಟಿಂಗ್ ಮಾಡಿದ ತಕ್ಷಣ ನೋಡಿ ಒಂದು ವೇಳೆ ಪೊಲೀಸ್ ಇರ್ಬೋದು. ಯಾಕೆ ಒಂದು ಸತಿ ಜೈಲಿಗೆ ಹೋಗಿ ಬಂದಲ್ಲ, ಇವನಿಗೆ ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೂ ಪೊಲೀಸನ್ನು ನೋಡಿದಾಗಲ್ಲ ಇವನು ಒಳಗಡೆ ಒಂದು ಭಯ ಇರುತ್ತೆ. ಈ ಪೊಲೀಸವರು ಹುಷಾರು, ಈ ಕಡೆ ನೋಡಿ. ಇವನು ಹುಡ್ತಾನೆ ಇರಲಿಲ್ಲ. ಇವನು ನೋಡಿ ಪೊಲೀಸವ್ರು ಹೆಂಗೆ ಗೊತ್ತಾ ಕಂಡು ಹಿಡಿಯೋದು ಕಳ್ಳನ್ನ, ಅವ್ರೇನು ಮಾಡಲ್ಲ, ಅವ್ರ ಮುಂದೆ ಇವನು ಅಂತ ನಡ್ತಾನೆ ನೋಡಿ, ಅವ್ರನ್ನ ಹಿಂಗೆ ನೋಡೋದು. ಅವಾಗಲೇ ಡೌಟ್ ಕೇಸಲ್ಲಿ ಕರ್ಕೊಂಡು ಹೋಗಿರ್ತಾರೆ, ಆ ಥರ ನಿಜ ಆಗಿರ್ತದೆ. ಮುಕ್ಕಾಲು ಜನ ಕಳ್ಳರನ್ನ ಹೆಂಗೆ ಹಿಡಿಯೋದು ಗೊತ್ತಾ? ಡೌಟ್ ಕೇಸಲ್ಲಿ. ಯಾಕೆ ಗೊತ್ತಾ? ಇವ್ರ ಕಣ್ಣು, ಇವ್ರ ಮುಖ, ಇವ್ರ ಬೆವರು ಸುರಿತೆ ನೋಡಿ. ಅವ್ರು ನೋಡಿದ ತಕ್ಷಣ ಒಂಥರ ಮಾಡಿದ್ರು. ಕಳ್ಳರ ಮುಖಗಳು ನೋಡಿ ಕತ್ತೋಗ್ಬಿಡುತ್ತೆ, ಅವ್ರದ್ದು ಆ್ಯಕ್ಟಿವಿಟಿನೇ ಚೇಂಜ್ ಆಗಿಬಿಡುತ್ತೆ ನೋಡಿ. ಕಳ್ತನ ಮಾಡಿರೋರು, ಸುಳ್ಳು ಹೇಳೋರು ತುಂಬ ಕೋಪ ಮಾಡ್ಕೊಳ್ತಾರೆ ಅಂತ. ಯಾಕೆ ಗೊತ್ತಾ? ಸಿಕ್ಕಾಕೊಂಬಾರ್ದು ಅಂತ. ನೋಡಿದ್ದೀರಾ? ಜಗಳ ಮಾಡೋದಕ್ಕಿಂತ ಮುಂಚೆನೇ ಇವ್ರು ಟೆನ್ಷನ್ ಆಗಿಬಿಡ್ತಾರೆ. ಯಾಕೆ ಗೊತ್ತಾ? ಎಲ್ಲ ಅವ್ನು ಕಂಡಿಡ್ಬಿಡ್ತಾನೋ ಅಂತ ಇವನೇ ಜಗಳ ಮಾಡಿ ಅದನ್ನೇನು ಇಲ್ಲದೆ ಥರ ಮಾಡಬೇಕು ಅಂದ್ಬಿಟ್ಟು, ಏನು ನಾನು ಕಳ್ಳ ಅನ್ಕೊಂಡ್ಬಿಟ್ಟಿದ್ಯಾ, ನಾನೇನು ಎತ್ಬಿಟ್ಟಿದ್ದೆ, ಹಿಂಗೆ ಯಾಕೋ ಇಷ್ಟು ಕಿರ್ಚಾಡ್ತಾ ಇದೆಯಾ, ನಾನೇನು ಹೇಳಿಲ್ಲ. ನೋಡಿ, ಕುಂಬಳಕಾಯಿ ಕಳ್ಳ ಅಂದಿದ ತಕ್ಷಣ ಹೆಗಲು ಮುಟ್ಟು ನೋಡ್ಕೊಂಡಂತೆ. ಯಾರಿಗೋ ಹೇಳಿದ್ರು ಇವನಿಗೆ ಟೆನ್ಷನ್ ಆಗುತ್ತೆ. ಈ ರೀತಿ ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ಕೆಲವರು ಆ್ಯಕ್ಟಿವಿಟೀಸಲ್ಲೇ ಗೊತ್ತಾಗ್ಬಿಡುತ್ತೆ. ಅವ್ರು ನೋಡಿದ ತಕ್ಷಣ ಇವನಿಗೆ ಭಯ ಬರುತ್ತೆ. ಯಾಕೆ ಗೊತ್ತಾ? ಯಾವತ್ತೋ ಒಂದು ಮಿಸ್ಟೇಕ್ ಮಾಡ್ದ, ರೈಟ್, ಆದರೆ ಈಗ ಮಾಡ್ತಾ ಇಲ್ಲ, ಆದ್ರೂ ಹಳೇ ಭಯ. ಅದೇ ರೀತಿಯೇ ನಾವು ರಕ್ಷಣೆ ಹೊಂದಿದ್ರೂ ಸಹ ನಮಗೇನು ಒಂದು ಭಯ ಇರುತ್ತೆ ಗೊತ್ತಾ? ಆ ಪಾಪಿ ನಾನು, ದೇವ್ರು ನನಗೆ ಕ್ಷಮಿಸ್ತಾರೋ ಇಲ್ವೋ ಗೊತ್ತಿಲ್ಲ, ನಾನು ಯೋಗ್ಯತೆನೋ ಇಲ್ವೋ ಗೊತ್ತಿಲ್ಲ, ಈ ಭಯ ನಮ್ಮನ್ನು ಕಾಡ್ತಾ ಇರ್ತೈತೆ. ಫಸ್ಟ್ ಅದರಿಂದ ನಾವು ಆಚೆ ಬರಬೇಕು. ಪ್ರೈಸ್ ದಿ ಲಾರ್ಡ್. ಯಾವ ರೀತಿ ಗೊತ್ತಾ? ನೀತಿವಂತನು ಅಂದರೆ ಇನ್ನೊಂದು ಎಕ್ಸಾಂಪಲ್. ಈಗ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸ್ತಾ ಇರ್ತೀರ, ಅವಾಗ ಎಲ್ಲೆಲ್ಲ ಟ್ರಾಫಿಕ್ ಪೊಲೀಸ್ ನೋಡ್ತಿರೋ ಅಲ್ಲೆಲ್ಲ ಯೂ ಟರ್ನ್ ಮಾಡ್ಕೊಳ್ತೀರ. ಒಂದು ಎಲ್ಲಿ ಪೊಲೀಸ್ ಇದ್ದಾನೋ ಅಲ್ಲಿಂದ ಎಸ್ಕೇಪ್ ಆಗಿ ಆ ಕಡೆ ಹೋಗ್ತೀರಾ, ಈ ಕಡೆ ಹೋಗ್ತೀರಾ. ಕೆಲವರು ನೋಡಿ ಹೆಲ್ಮೆಟ್ ಸ್ಟೈಲಿ ಕೈಯಲ್ಲಿ ಇಟ್ಕೊಂಡು, ಪೊಲೀಸ್ ನೋಡಿದ ತಕ್ಷಣ ತಲೆ ಮೇಲೆ ಹಾಕೊಳ್ತಾರೆ. ಇನ್ನು ಕೆಲವರು 3 ಜನ ಹೋಗ್ತಾ ಇರ್ತಾರೆ, ಅಲ್ಲಿ ಪೊಲೀಸ್ ಇದ್ದಿದ ತಕ್ಷಣ ಒಬ್ಬ ಇಳ್ಕೊಂಡ್ಬಿಡ್ತಾನೆ. ಅಲ್ಲಿ ಪೊಲೀಸವ್ರು ಇದ್ದಾರೆ ಅಂದರೆ ಹೋಗಲ್ಲ. ಯಾಕೆ ಗೊತ್ತಾ? ಲೈಸೆನ್ಸ್ ಇಲ್ಲ. ಕಾರ್ ಓಡಿಸ್ಬೇಕಾದ್ರೆ ಭಯ, ಲೈಸೆನ್ಸ್ ಇಲ್ಲ. 2 ವೀಲರ್ ಓಡಿಸ್ಬೇಕಾದ್ರೆ ಭಯ, ಲೈಸೆನ್ಸ್ ಇಲ್ಲ. ಆ ಲೈಸೆನ್ಸ್ ಇಲ್ಲ ಅಂದಮೇಲೆ ಪೊಲೀಸವ್ರು ನೋಡಿದ್ರೇ ನಮ್ಗೆ ಭಯ ಆಗುತ್ತೆ. ಈಗ ಲೈಸೆನ್ಸ್ ಬಂದ್ಬಿಡ್ತು, ಪೊಲೀಸವ್ರ ಮುಂದೆ ಸ್ಟೈಲಾಗಿ ಹೆಂಗೆ ಕನ್ನಡಿ ಎಲ್ಲ ಹಾಕ್ಕೊಂಡು ಹಿಡಿದ್ರು ಏನು ಈ ಜಾಬಲ್ಲಿ ಏನಿದೆ? ರೈಚಸ್ನೆಸ್ ಅನ್ನೋದು ಅದೇ. ರೈಚಸ್ನೆಸ್ ಈಸ್ ಲೈಕ್ ದ್ಯಾಟ್. ಸೈತಾನನ ಮುಂದೆನೇ ನಿಲ್ಬೋದು. ಏನಪ್ಪ ನಿನ್ನ ಪ್ರಾಬ್ಲಮ್ಮು? ನೀನು ಯಾರು? ಲೈಸೆನ್ಸ್ ಹೆಂಗೆ? ಐ ಆಮ್ ಅಪ್ರೂವಲ್ ಬೈ ಗೌರ್ಮೆಂಟ್. ಈ ಲೈಸೆನ್ಸು, ರೈಚಸ್ನೆಸ್ ಅನ್ನೋ ಲೈಸೆನ್ಸು ನನಗೆ ದೇವ್ರು ಕೊಟ್ಟಿರೋದ್ರಿಂದ ಸೈತಾನನೇ ಗೆಟ್ ಲಾಸ್ಟ್ ಇನ್ ಜೀಸಸ್ ನೇಮ್ ಅಂತ ಹೇಳುವಷ್ಟು ಧೈರ್ಯನೋ ಬಲನೋ ನಿಮಗೆ ಬರುತ್ತೆ ಈ ಮೆಸೇಜ್. ಈಗ ಎದುರ್ಕೊಂಡು ಆ ರೋಡ್ಗೆ ಈ ರೋಡ್ಗೆಲ್ಲ ಹೋಗ್ಬೇಕ್ರೆ ಸ್ಟೈಲಿಗೆ ಪೊಲೀಸವರಲ್ಲಿ ಹಿಡಿತಾ ಇದ್ರು ಹೋಗ್ತಾ ಇರ್ತೀವಿ, ಹಿಡಿದ್ರು ನೋ ಪ್ರಾಬ್ಲಮ್. ಇನ್ನು ಕೆಲವು ನೋಡಿ ಹತ್ರನೇ ಹೋಗ್ತಾರೆ. ಗೊತ್ತಾ? ಹಿಡೀಲಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯಾಕೆ ಗೊತ್ತಾ? ಲೈಸೆನ್ಸ್ ಬಂದ್ಬಿಡ್ತೀವ. ಇವಾಗ ನೋಡಿ ಅದೇ ರೀತಿಯೇ ಮಾಟ ಮಂತ್ರ ಮಾಡಿದ್ದಾರೆ, ಹತ್ರನೇ ಹೋಗ್ತೀವಿ. ಯಾಕೆ ಗೊತ್ತಾ? ರೈಚಸ್. ಅಯ್ಯೋ, ಒಂದು ಕಾಲದಲ್ಲಿ ಒಂದು ಭಯ ಇತ್ತು, ಯಾವಾಗೆಲ್ಲ ಮಂತ್ರ ನೋಡಿದ್ವ ಥೂ ಅಂತದ್ವಿ. ಈಗ ಸ್ಟೈಲಾಗಿ ಹೋಗ್ತಾಯಿದ್ವಿ. ಯಾಕೆ ಗೊತ್ತಾ? ಈಗ ರೈಚಸ್ನೆಸ್ ಅನ್ನೋದು ಗೊತ್ತಿ. ಅವಾಗೆಲ್ಲ ಸೈತಾನಂದ್ರೆ ಭಯ. ಆಗೆಲ್ಲ ಏನಾದರೂ ಒಂದು ಸೌಂಡ್ ಕೇಳಿದ್ರೆ ಭಯ. ಅಯ್ಯೋ, ಇವರು ಏನೋ ಮಾಡಿಟ್ಟಿರ್ತಾರೆ, ಅವ್ರು ಏನೋ ಮಾಡಿಟ್ಟಿರ್ತಾರೆ, ಯಾರೋ ಪಾಸ್ಟರ್ ನನಗೆ ಮಂತ್ರ ಮಾಡಿಬಿಟ್ರು. ನೋಡಿ, ಯಾವತ್ತು ಮಂತ್ರನ ಯಾರೋ ನಿಮಗೇನೋ ಮಾಡಿಟ್ಬಿಟ್ರು ಅನ್ನೋದನ್ನು ನೀವು ಫಸ್ಟ್ ಬಿಡಿ. ಯಾಕೆ ಗೊತ್ತಾ? ಲೋಕದಲ್ಲಿರುವವನಿಗಿಂತ ನನ್ನಲ್ಲಿ ನಿಮ್ಮಲ್ಲಿ ಇರುವತ್ತೊಂದು ದೊಡ್ಡವನು. ನಾನೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ನಿಮ್ಮೊಳಗಡೆ ಇರೋದು ಯಾರು? ನಿಮ್ಮೊಳಗಡೆ ಇರೋದು ಯಾರು? ಪವಿತ್ರ
ದೇವರು ಅಲ್ವಾ? ಸರಿ, ಈಗ ನೀವು ಒಂದು ಮಂತ್ರನ ದಾಟ್ತೀರಾ. ಯಾರು ದಾಟ್ತಾ ಇರೋದು? ಈಗ ಮಂತ್ರ ಯಾರು ಘಟಾಕ್ ಮಾಡಬೇಕು? ದೇವ್ರಿಗೆ ಮಂತ್ರನಾ? ಏನಪ್ಪ, ಸೂರ್ಯನಿಗೆ ಟಾರ್ಚಾ? ಯಾರಿಗೆ ಮಂತ್ರ ಮಾಡಿದ್ಯಾ? ನನ್ನ ಒಳಗಡೆ ದೇವ್ರು ಇರೋದ್ರಿಂದ ನೀನು ಮಂತ್ರ ಮಾಡಿದ್ರೆ ದೇವ್ರಿಗೆ ಮಂತ್ರ ಮಾಡಿದ್ಯಾ ಅನ್ನೋ ಥರ, ಗುರುಗೆ ತಿರುಮಂತ್ರನಾ? ಸೊ ಒಂದನ್ನು ಅರ್ಥ ಮಾಡಿ, ಯಾರಾದರೂ ನಿನಗೆ ವಿರುದ್ಧವಾಗಿ ಮಂತ್ರ ಮಾಡಿದ್ರೆ ಅದು ದೇವ್ರಿಗೆ ವಿರುದ್ಧವಾಗಿಯೇ ಮಾಡೋ ಥರ. ಸೊ ದೇವ್ರನ್ನೇ ಒಂದು ನಿಂಬೆಹಣ್ಣಲ್ಲಿ ನೀನು ಆಟಾಡಿಸ್ಬಿಡ್ತೀಯಾ? ಕಮಾನ್. ಸೊ ಇಂಥ ಲೈಟ್ಗಳೆಲ್ಲ ನಮಗೆ ಬರಬೇಕು. ಸೊ ಯಾರೂ ನನಗೆ ವಿರುದ್ಧವಾಗಿ ಏನೂ ಮಾಡೋಕ್ಕಾಗೋದಿಲ್ಲ. ಐ ಆಮ್ ದ ಸನ್ ಆಫ್ ಗಾಡ್, ಐ ಆಮ್ ರೈಚಸ್ ಅನ್ನೋದು ನಮ್ಮ ಮೈಂಡ್ ಒಳಗಡೆ ಬರಬೇಕು. ಪ್ರೈಸ್ ದ ಲಾರ್ಡ್. ಸೊ ಕೊಲೋಷಿಯನ್ಸ್ 2:2 ಕೊಲೋಸಿ ಅವ್ರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ. ಸತಿ ಈ ವಾಕ್ಯನ ಓದಿದ್ವಿ. ಇಂಗ್ಲೀಷಲ್ಲಿ ಏನು ಹೇಳುತ್ತೆ? ಫುಲ್ ಅಶ್ಯೂರೆನ್ಸ್, ದೃಢವಾಗಿರಬೇಕು. ಯಾವುದ್ರಲ್ಲಿ ದೃಢವಾಗಿರಬೇಕು? ಪರ್ಸನಾಲಿಟಿ ಅಲ್ಲ, ಹೆಲ್ತ್ ಅಲ್ಲ, ಯಾವುದ್ರಲ್ಲಿ ದೃಢವಾಗಿರಬೇಕು? ಐ ಆಮ್ ರೈಚಸ್ ಅನ್ನೋದ್ರಲ್ಲಿ ದೃಢವಾಗಿರಬೇಕು. ಒಬ್ಬೊಬ್ಬ ಕ್ರೈಸ್ತನು ತಾನು ರೈಚಸ್ ಅನ್ನೋದ್ರಲ್ಲಿ ದೃಢವಾಗಿರಬೇಕು. ದೇವರು ನನ್ನ ಪ್ರಾರ್ಥನೆ ಕೇಳ್ತಾರೆ ಅನ್ನೋದ್ರಲ್ಲಿ ದೃಢವಾಗಿರಬೇಕು. ಪ್ರೈಸ್ ದ ಲಾರ್ಡ್. ಫಸ್ಟ್ ನೀವು ರೈಚಸ್ ಅಂತ ಎತ್ತಿದ್ರೆ ಇದು ಯಾವ ರೀತಿ ಇರುತ್ತೆ ಅಂದರೆ, ಲೈಸೆನ್ಸ್ ಕೊಟ್ಟಂಗೆ ಇರುತ್ತೆ. ಏನು ಬೇಕಾದ್ರೂ ಮಾಡು, ಪರವಾಗಿಲ್ಲ ಅನ್ನೋ ಥರ ಇದೆ ಪಾಸ್ಟರ್. ಹೌದಾ ಇಲ್ವಾ? ಆ ರೀತಿ ಅನಿಸುತ್ತಾ ಇಲ್ವಾ? ಆ ಥರ ಬರುತ್ತೆ ಅಂದ್ರೇ ನಾನು ಮಾತಾಡ್ತಾ ಇರೋದು ಕರೆಕ್ಟು ಅಂತ. ನಿಮಗಿನ್ನೂ ಏನೂ ಇಲ್ಲ ಪಾಸ್ಟರ್, ನೀವು ಮಾತಾಡ್ತಾ ನನಗೆ ದೇವ್ರ ಮೇಲೆ ಭಯ ಆಗ್ತಾಯಿದೆ, ಇಲ್ಲ ನನಗೆ ಏನೂ ಅನ್ನಿಸ್ತಾ ಇಲ್ಲ ಅಂತ ನಿಮಗೇನಾದರೂ ಆ ಥರ ಇದ್ದರೆ ನಾನು ಮಾತಾಡ್ತಾ ಇರೋದು ಗ್ರೇಸ್ ಇನ್ನೂ ಅರ್ಥ ಆಗಿಲ್ಲ. ನೋಡಿ, ಹೌದಲ್ವಾ, ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ? ನಾ ಕ್ವಶನ್ ಬಂದ್ರೇ ನಾನೇನು ಮಾತಾಡ್ತಾ ಇದ್ದೀನೋ ಅದು ಕರೆಕ್ಟ್. ಲೈಸೆನ್ಸ್ಡ್ ವರ್ಷನ್ ಅಂತ ಹೇಳ್ತಾರೆ. ನೋಡಿ, ಇವಾಗ ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ನಾನು ಮಾತಾಡೋದು ಯಾವ ರೀತಿ ಅಂದರೆ, ಇವಾಗ ಒಂದು ಉದಾಹರಣೆ ಹೇಳ್ತೀನಿ. ಈಗ ಒಬ್ಬನ ಕೈಲಿ ಚಾಕು ಇದೆ. ಚಾಕುವಲ್ಲಿ ಹೊಟ್ಟೆಲಿ ಚುಚ್ಚಿಬಿಡ್ತಾನೆ, ಅದು ಹೊಟ್ಟೆ ಕುಯ್ದಾಕ್ಬಿಡ್ತಾನೆ. ತಪ್ಪ ಸರಿನಾ? ಈಗ ಡಾಕ್ಟ್ರ್ ಕೈಯಲ್ಲಿ ಚಾಕು ಇದೆ. ಒಂದು ದಿನಕ್ಕೆ ಎಷ್ಟು ಸತಿ ಹೊಟ್ಟೆನ ಕುಯ್ತಾರೆ? ಎಷ್ಟು ಸತಿ? ಒಂದು ದಿನಕ್ಕೆ 30-40 ಸಿಸರಿಂಗ್ ಮಾಡ್ತಾರೆ. ಅವ್ರಿಗೆ ಗೌರ್ಮೆಂಟ್ ಅಥಾರಿಟಿ ಕೊಡುತ್ತೆ, ಯಾರನ್ನ ಬೇಕಾದ್ರೂ ಕುಯ್ಬೋದು. ಅದೇ ಡಾಕ್ಟ್ರ್ ಕುಯ್ದಂಗೆ ನಾನು ಕುಯ್ತೀನಿ ಅಂದರೆ ಕಂಬಿ ಎಣಿಸ್ಬೇಕು. ಓಕೆನಾ? ಸೊ ನಾನು ನೀತಿವಂತನ ಮಾತಾಡ್ತಾ ಇದ್ದೀನಿ ಅಂದರೆ ದಿಸ್ ಇಸ್ ಲೈಸೆನ್ಸ್ಡ್ ವರ್ಷನ್. ದೇವ್ರು ನನಗೆ ಇದನ್ನು ಮಾತಾಡೋದು. ಸೊ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು. ಇದು ಬಂದ್ಬಿಟ್ಟು ಹೆಂಗಾದರೂ ಇರ್ಬೋದು, ಏನಾದರೂ ಇರ್ಬೋದು ಅಂದರೆ ಅದು ಲೋಕದವ್ರು ಮಾತಾಡೋದು. ಇಲ್ಲಿ ದೇವರಿಂದ ಮಾತಾಡ್ತಾ ಇರೋದು ಈ ವಾಕ್ಯ. ನೋಡಿ, ಇನ್ನೊಂದು ಹೇಳ್ತೀನಿ. ಲೋಕದವನು ಕುಯ್ದುಬಿಟ್ಟ, ಏನಾಗ್ತಾನೆ? ಒಬ್ಬನು ಕುಯ್ದ್ರೆ ಅವನೇನಾಗ್ತಾನೆ? ಮರ್ಡರ್, ಸತ್ತೋಗ್ತಾನೆ. ಅದೇ ಡಾಕ್ಟ್ರು ಕುಯ್ದ್ರೆ ಸಾಯೋನ್ ಬದುಕೊಳ್ತಾನೆ. ಅರ್ಥ ಆಯ್ತಾ? ಲೋಕ ಹೇಳೋ ಥರ ಮಾಡಿದ್ರೆ ಅದು ಸಾವು. ನಾನು ಗ್ರೇಸು ರೈಚಸ್ನೆಸ್ ಮಾತಾಡಿದ್ರೆ ನಿನಗೆ ಬಾಳು. ಆಮೇಲೆ ಈಗ ನನ್ನ ಕೈಯಲ್ಲಿ ಒಂದು ಕತ್ತಿ ಇದೆ, ರೈಚಸ್ನೆಸ್ ಅನ್ನೋ ಕತ್ತಿ. ಇದನ್ನು ಕುಯ್ದು ಎಲ್ಲೆಲ್ಲೆಲ್ಲ ಬೇಡದೇ ಇರೋ ಪಾರ್ಟ್ಸ್ ಎಲ್ಲ ನಿಮ್ಮನ್ನು ತೊಂದರೆ ಮಾಡ್ತಾಯಿತ್ತೋ, ಎಲ್ಲೆಲ್ಲ ನಿಮ್ಮನ್ನು ಸಾಯಿಸ್ತಾಯಿತ್ತೋ, ಎಲ್ಲೆಲ್ಲ ನಿಮ್ಮನ್ನು ಗಿಲ್ಟ್ ಮಾಡ್ತಾಯಿತ್ತೋ, ಎಲ್ಲೆಲ್ಲ ಒಳಗಡೆ ಟ್ಯೂಮರ್ ಇದೆಯೋ ಅದನ್ನೆಲ್ಲ ಎತ್ತಿ ಬಿಸಾಕ್ಬಿಟ್ಟು ಕ್ಲೀನಾಗಿ ಹೊಲಿದು ಇವತ್ತು ಕಳಿಸ್ತಾ ಇದ್ದೀನಿ. ನೋಡ್ದ, ಇನ್ಮೇಲೆ ನೀವು ಚೆನ್ನಾಗಿ ಎಗರಾಡ್ಬೋದು, ಕುಣಿದಾಡ್ಬೋದು. ಆಮೇಲೆ ಚೆನ್ನಾಗಿ ದೇವ್ರ ಮುಂದೆ ನಿಲ್ಬೋದು. ಮುಂಚೆ ಬೊಗ್ಗಕ್ಕಾಗ್ತಾ ಇರಲಿಲ್ಲ, ಇವಾಗ ಬೊಗ್ತಾ ಇದ್ದೀರಾ. ಈಗ ನಡೆಯೋಕ್ಕಾಗ್ತಾ ಇರಲಿಲ್ಲ, ನಡೀತಾ ಇದ್ದೀರಾ. ಇದು ಆಪ್ರೇಷನ್ನು. ರೈಚಸ್ನೆಸ್ ಅನ್ನೋ ಮೆಸೇಜ್ ಏನು ಗೊತ್ತಾ? ಒಂದು ಕಾಯಿಲೆಯಲ್ಲಿರೋನಿಗೆ ಆಗಲ್ಲ ಅನ್ನೋನಿಗೆ ಇವತ್ತು ನಾವು ಸರಿ ಮಾಡಿ ಕಳಿಸೋದೇ ಈ ಮೆಸೇಜಿನ ಉದ್ದೇಶ. ಆರ್ ಯು ಹ್ಯಾಪಿ? ಪ್ರೈಸ್ ದಿ ಲಾರ್ಡ್. ಈ ಬೇರೆ ಎಕ್ಸಾಂಪಲ್ಗಳೇ ಹೇಳಿದ್ದೀನಿ. ಒಬ್ಬರು ಬೀದರು ಆ ಕಡೆ ಎಲ್ಲೋ ಒಂದು ಕರ್ನಾಟಕ ಅವ್ರು ಹೇಳ್ತಾರೆ, ಪಾಸ್ಟರ್ ನೀವು ಕೊಡ್ತೀರಾ ನೋಡಿ ಒಂದೊಂದು ಎಕ್ಸಾಂಪಲ್ ಉದಾಹರಣೆ, ಅದರಲ್ಲೇ ನಮಗೆ ಎಲ್ಲನೂ ಅರ್ಥ ಆಗಿಬಿಡುತ್ತೆ ಪಾಸ್ಟರ್. ಅಷ್ಟು ಉದಾಹರಣೆ ಎಕ್ಸಾಂಪಲ್ಸ್ ಎಷ್ಟು ಚೆನ್ನಾಗಿ ಕೊಡ್ತೀರಾ, ಅರ್ಥ ಆಗೋ ಥರ ಅಂತ. ಸೊ ನೀವು ಬೈಬಲ್ಲು ಪ್ರೀಚಿಂಗ್ ಅನ್ನೋದೇನು ಗೊತ್ತಾ? ದೇವರ ಪರಿಶುದ್ಧ ನಾಮ ನಾನು ಏನು ನನಗೆ ಅರ್ಥ ಆಗದೆ ಹೋಗೋದಲ್ಲ. ಕೆಲವರು ಅವ್ರ ಮೇಲೆ ನಿಂತ್ಕೊಂಡು ಮಾತಾಡ್ತಾರೆ ಲಾಸ್ಟಿಗೆ ಏನಾಯಿತು ಅಂದರೆ ಅವ್ರಿಗೆ ಗೊತ್ತಿಲ್ಲ ಏನು ಮಾತಾಡಿದೆ ಅಂತ.
ಸೊ ನಾನೇನಾದರೂ ಒಂದು ಕಂಟೆಂಟ್ ತೊಗೊಂಬಂದರೆ ಅದು ನಿಮ್ಗೆ ಅರ್ಥ ಮಾಡಿಸ್ಬೇಕು. ಹೆಂಗಾದರೂ ಉದಾಹರಣೆ ಹೇಳಿ ಅದು ಇದು ಹೇಳಿ ಡೆಮೋ ಎಲ್ಲ ತೋರಿಸಿ ನಿಮಗೆ ಅರ್ಥ ಮಾಡಿಸ್ಬಿಡ್ಬೇಕು. ಅದಕ್ಕೇನೆ ಐ ಆಮ್ ಕಾಲ್ಡ್. ಸೊ ನಾನು ಏನೋ ಇವತ್ತು ನಂದು ಪ್ರಸಂಗ ಸರ್ವಿಸು ಸೂಪರಾಗಿತ್ತು, ನಾನು ಒಂದು ಮೆಸೇಜ್ ಕೊಟ್ಟಿದ್ದೀನಿ. ಜನರಿಗೆ ಏನಾದರೂ ಅರ್ಥ ಆಯಿತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಂದು ಮೆಸೇಜ್ ಆಯಿತು ಅನ್ನೋದಲ್ಲ. ಐ ಶುಡ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಈ ನೀತಿವಂತನು ಅನ್ನೋ ಮೆಸೇಜ್ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ನಿಮ್ಮೊಳಗಡೆ ಧೈರ್ಯ ಬಂದು ನಂಬಿಕೆ ಬಂದು ದೇವರ ಹತ್ರ ಇನ್ನೂ ತುಂಬ ಹೊಂದ್ಕೊಬೇಕು. ಈ ಲೋಕದಲ್ಲಿ ಎಲ್ಲರೂ ಹೇಳಿ, ಈ ಲೋಕದಲ್ಲಿ ನಾವು ತುಂಬ ಹೊಂದ್ಕೊಬೇಕು, ತುಂಬ ಆಶೀರ್ವಾದ ಬರಬೇಕು. ಎಲ್ಲರೂ ಹೇಳಿ. ಪಾಸ್ಟರ್ ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನನಗೆ ಆಶೀರ್ವಾದ ಅಲ್ಲ ಬೇಡ ಪಾಸ್ಟರ್, ನನಗೆ ದೇವ್ರ ಪರಲೋಕದಲ್ಲಿ ಜಾಗ ಕೊಟ್ಟರೆ ಸಾಕು. ಎಲ್ಲರ ಅನೇಕ ಕ್ರೈಸ್ತರ ಯೋಚನೆ ಏನು, ನನಗೆ ಪರಲೋಕದಲ್ಲಿ ಜಾಗ ಕೊಟ್ಟರೆ ಸಾಕು. ನಾನೇನು ಹೇಳ್ತೀನಿ ಅಂದರೆ, ನಿನಗೆ ಇಲ್ಲಿ ಒಂದು ಹೊತ್ತು ಊಟ ಕೊಡದೇ ಇರೋ ದೇವರು ಪರಲೋಕದಲ್ಲಿ ಜಾಗ ಹೆಂಗೆ ಕೊಡ್ತಾರೆ? ಭ್ರಮೆ. ಇಲ್ಲೇ ನಿಮಗೆ ಸಾಲ ತೀರಲಿಲ್ಲ, ಇಲ್ಲೇ ನಿಮ್ಮನ್ನು ದೇವರು ಆರೋಗ್ಯ ಪಡಿಸಿಲ್ಲ, ಇಲ್ಲೇ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿಲ್ಲ ಅಂದಮೇಲೆ ಚೆನ್ನಾಗಿರೋ ಪರಲೋಕದಲ್ಲಿ ನಿಮಗೆ ಜಾಗ ಐತೆ ಅಂತ ಏನು ಗ್ಯಾರಂಟಿ? ದೇವರು ಅಂದರೆ ಇಟ್ಸ್ ನಾಟ್ ಆಫ್ಟರ್ ಡೆತ್. ದೇವರು ಅಂದರೆ ಇಟ್ಸ್ ನಾವ್. ಇವತ್ತು ಅದ್ಭುತ ನಡಿಬೇಕು. ಇವತ್ತು ದೇವರು ಆಶೀರ್ವದಿಸ್ಬೇಕು. ಆಮೆನ್. ಇವತ್ತು ನನ್ನ ಆಶೀರ್ವಾದ ನನ್ನ ಹತ್ರ ಬರಬೇಕು, ಬರುತ್ತೆ. ಆಮೆನ್. ಐ ಆಮ್ ಫುಲ್ಲಿ ಕ್ವಾಲಿಫೈಡ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್ ಇನ್ ದ ಬೈಬಲ್. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ರೀತಿನೇ ಹೇಳ್ತೀನಿ. ದೇರ್ ಆರ್ 2 types of Christians. ಒನ್ ಕ್ರಿಶ್ಚಿಯನ್, ಒಂದು ಗ್ರೂಪ್ ಆಫ್ ಕ್ರಿಶ್ಚಿಯನ್ಸ್ಗೆ ದೇ ಆರ್ ರೈಚಸ್ ಅನ್ನೋದೇ ಗೊತ್ತಿಲ್ಲ. ದೇ ಆರ್ ಸೇವ್ಡ್, ದೇ ವಿಲ್ ಗೋ ಟು ಹೆವೆನ್. ತಪ್ಪಿಲ್ಲ, ರೈಚಸ್ನೆಸ್ ಅರ್ಥ ಮಾಡಿಕೊಂಡ್ರೆ ಪರಲೋಕಕ್ಕೆ ಹೋಗೋದು ಅಂತ ನಾನು ಹೇಳ್ತಾ ಇಲ್ಲ. ನೋಡಿ, ನಮ್ಗಿಂತ ಹಿಂದೆ ಇರೋರು, ನಮ್ಮ ಮೂಲ ಪಿತೃಗಳು ಅಥವಾ ನಮ್ಮ ತಂದೆ ನಮ್ಮ ತಾತ ಇವ್ರ ಕಾಲದಲ್ಲೆಲ್ಲ ರೈಚಸ್ನೆಸ್ ಬಗ್ಗೆ ಯಾರೂ ಮಾತಾಡ್ತಾ ಇರಲಿಲ್ಲ. ನಾನು ಚಿಕ್ಕ ವಯಸ್ಸಿಂದ ಚರ್ಚ್ಗೆ ಹೋದೆ, ರೈಚಸ್ನೆಸ್ ಬಗ್ಗೆ ಎಲ್ಲೂ ಹೇಳ್ಕೊಟ್ಟಿಲ್ಲ. ನಮ್ಮಪ್ಪ ನಾನು ನೀತಿವಂತನು ಅಂತ ಯಾವತ್ತೂ ಹೇಳಿಲ್ಲ. ನಮ್ಮ ತಾತ ನಾವು ನೀತಿವಂತರು ಅಂತ ಹೇಳ್ಕೊಟ್ಟಿಲ್ಲ. ಈ ಕಾಲ, ಈ ಟ್ರೆಂಡಿಂಗ್, ಈಗಿನ ಕಾಲದಲ್ಲೇ ರೈಚಸ್ನೆಸ್ಸು, ಗ್ರೇಸು, ಪ್ರಾಸ್ಪರಿಟಿ ಎಲ್ಲ ಇವಾಗ ಮಾತಾಡ್ತಾ ಇರೋದು. ಫಸ್ಟ್ ಅವಾಗ ಹೆಂಗಿತ್ತು ಹಂಗೆ ತಾನೇ ಇವಾಗಲೂ ನೀವು ಮಾತಾಡಬೇಕು. ನೋಡಿ, ಅವಾಗ ಬಂದ್ಬಿಟ್ಟು ಟ್ರಂಕಲ್ಲಿತ್ತು, ಇವಾಗ ನೀವು ಆ್ಯಂಡ್ರಾಯ್ಡ್ ಇಟ್ಟಿದ್ದೀರಾ. ತಪ್ಪಲ್ವಾ? ಅವಾಗೆಲ್ಲ ಜಟ್ಕಾ ಗಾಡಿಯಲ್ಲಿ ಹೋದ್ರು, ಅವಾಗೆಲ್ಲ ಕುದುರೆಯಲ್ಲಿ ಹೋಗ್ತಾಯಿದ್ರು, ಅವಾಗೆಲ್ಲ ಕತ್ತೆ ಮೇಲೆ ಹೋಗ್ತಾಯಿದ್ರು. ಇವಾಗ ನೀನು ಗಾಡಿಯಲ್ಲಿ ಹೋಗ್ತಾ ಇದ್ದೆ, ತಪ್ಪಲ್ವಾ? ಸೊ ಅವಾಗಿಗೂ ಇವಾಗಿಗೂ ಅಪ್ಗ್ರೇಡ್ ಆಗಿದೆ ತಾನೆ. ಆವಾಗ ಪ್ರಾಸ್ಪರಿಟಿ ಇರಲಿಲ್ಲ, ಇವಾಗ ಪ್ರಾಸ್ಪರಿಟಿ ಇದೆ. ಅವತ್ತು ರೈಚಸ್ನೆಸ್ ಇರಲಿಲ್ಲ, ಇವತ್ತು ರೈಚಸ್ನೆಸ್ ಇದೆ. ಸೊ ಸೆಲೆಬ್ರೇಟ್ ವಾಟ್ ಗಾಡ್ ಸ್ಪೀಕ್ಸ್. ಆ ಕಾಲಕ್ಕೆ ತಕ್ಕಾಗಿ ದೇವ್ರು ಮಾತಾಡ್ತಾ ಇದ್ದೀರಾ, ಸಂತೋಷ ಪಡ್ರಿ. ಐ ಮೀನ್, ನಾವೆಲ್ಲ ಭಾಗ್ಯವಂತರು. ನೋಡಿ, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಏನು ಗೊತ್ತಾ ವ್ಯತ್ಯಾಸ? ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ಬುದ್ಧಿವಂತರು, ಶಕ್ತಿವಂತರು. ಹೊಸ ಒಡಂಬಡಿಕೆಯಲ್ಲಿ ಎಲ್ಲರೂ ಭಾಗ್ಯವಂತರು. ದೇ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ದೇರ್ ಓನ್ ಸ್ಟ್ರೆಂತ್. ಓಲ್ಡ್ ಟೆಸ್ಟ್ಮೆಂಟ್, ನ್ಯೂ ಟೆಸ್ಟ್ಮೆಂಟ್, ದ ಗಾಡ್, ದ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನನ್ನು ಬಲಪಡಿಸುವ ಆತನಿಂದ ಎಲ್ಲವೂ ಸಾಧ್ಯ ಅಂತ ನಾವು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಿಂತಿರೋರು. ನಾವೆಲ್ಲ ಭಾಗ್ಯವಂತರು. ಅವಾಗೆಲ್ಲ ಅವ್ರ ಶಕ್ತಿಯಲ್ಲಿ ನಿಲ್ಬೇಕಾಯ್ತು. ಇವತ್ತು ನನ್ನ ಶಕ್ತಿ ಅಲ್ಲ ದೇವರೇ, ಎಲ್ಲ ನೀನೇ ಅಂತ ಹೇಳ್ಕೊಂಡು ಕುಂತಿದ್ದೀವಿ. ಸೊ ಈಗಿನ ಕಾಲದವರು ಭಾಗ್ಯವಂತರು. ಎಲ್ಲರೂ ಹೇಳಿ, ಈಗಿನ ಕಾಲದವರು ಭಾಗ್ಯವಂತರು. ಭಾಗ್ಯ ನಿನಗೆ, ಭಾಗ್ಯಮ್ಮ, ಭಾಗ್ಯಪ್ಪ, ಭಾಗ್ಯ ನಿನಗೆ. ನೀವೆಲ್ಲ ಧನ್ಯರು. ಪಕ್ಕದಲ್ಲಿ ನೋಡಿ ಹೇಳಿ, ನಿಮಗೆ ಭಾಗ್ಯ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನೀನೇ ಬರಬೇಕು ಒಳಗಡೆ. ಸರಿ, ಏನು ಹೇಳಕ್ಕೆ ಬಂದೆ? 2 types of Christians. ನಮ್ಮ ತಾತ ಕಾಲದಲ್ಲಿ ರೈಚಸ್ನೆಸ್ ಬಗ್ಗೆ ಯಾರೂ ಮಾತಾಡಿಲ್ಲ. ದೇ ಡೋಂಟ್ ನೋ ಅಬೌಟ್ ರೈಚಸ್ನೆಸ್. ದೇ ಡಿಂಟ್ ಸ್ಪೀಕ್ ಅಬೌಟ್ ರೈಚಸ್ನೆಸ್. ನಮ್ಮ ತಂದೆಗೆ ನಾನು ಹೇಳ್ತೀನಿ ನೋಡಿ, ನಮ್ಮ ತಂದೆಗೇನೆ ನೀತಿವಂತರು, ನಮ್ಮ ತಂದೆ ನೀತಿವಂತರು ಅಂತ ನಮ್ಮ ತಂದೆ ಸಾಯೋವರೆಗೂ ಗೊತ್ತಿರಲಿಲ್ಲ ಅವ್ರಿಗೆ. ಅವ್ರು ಪ್ರೇಯರ್ ಮಾಡ್ತಾ ಇದ್ದಿದ್ದಲ್ಲ ಏನು ಗೊತ್ತಾ? ಪಾಪಿ ನಾನು, ಪಾಪಿ ಪಾಪಿ, ದೇವರೇ ನನಗೆ ಕ್ಷಮಿಸಪ್ಪ, ನಾನು ಏನಕ್ಕೂ ಬೇಡ ದೇವರೇ, ನಾನು ಹುಳ ದೇವರೇ, ನಾನು ಧೂಳು ದೇವರೇ, ಹಿಂಗೇ ಪ್ರೇಯರ್ ಮಾಡ್ತಾಯಿದ್ರು. ಸಾಯೋವರೆಗೂ ಇಂಥ ಪ್ರೇಯರೇ ಕೇಳಿದೆ. ನಾನು ನೀತಿವಂತನು, ಯೇಸುವಿನ ನಾಮದಲ್ಲಿ ಐ ಕಮ್ಯಾಂಡ್ ಮನಿ ಇನ್ ಜೀಸಸ್ ನೇಮ್. ಇದೆಲ್ಲ ನಮ್ಮಪ್ಪ ಮಾಡಿಲ್ಲ, ನಾನು ಮಾಡ್ತಾ ಇರೋದು.
ಒಂದು ದಿವಸನೂ ನನ್ನ ಲೈಫ್ ಟೈಮಲ್ಲಿ ನಮ್ಮಪ್ಪ ಈ ರೀತಿ ಕಮ್ಯಾಂಡ್ ಮಾಡಿ ದುಡ್ಡು ಬರುತ್ತೆ, ನಾನು ಚೆನ್ನಾಗಿರ್ತೀನಿ, ಆಶೀರ್ವಾದವಾಗಿರ್ತೀನಿ, ನನ್ನ ಹತ್ರ ಬರುತ್ತೆ, ಈ ಥರ ಹೇಳಿದ್ದು ನಾನು ನೋಡಿಲ್ಲ. ಅವ್ರು ಹೇಳ್ತಾ ಇದ್ದಿದ್ದೆಲ್ಲ ಒಂದೇ ನಾವೆಲ್ಲ ಏನೂ ಇಲ್ಲ, ನಾವೆಲ್ಲ ಲೋಕದಲ್ಲಿ ಏನೂ ಇಲ್ಲ, ನಾವೆಲ್ಲ ಸತ್ತೋಗ್ತೀವಿ ಹೇಳಿ ಹೋದರು. ನೋಡಿ ಇವತ್ತು ನಮಗೆ ಏನು ಪುಣ್ಯ, ಏನು ಭಾಗ್ಯ, ನಾವೆಲ್ಲ ನೀತಿವಂತರು, ನಾವೆಲ್ಲ ಧನ್ಯರು, ಪರಲೋಕಕ್ಕೆ ಹೋಗೋದಕ್ಕೆ ನಾವೆಲ್ಲ ಯೋಗ್ಯರು, ಈ ರೀತಿ ಎಲ್ಲ ಮಾತಾಡೋದಕ್ಕೆ ದೇವ್ರು ನಮಗೆ ಕೃಪೆ ಕೊಟ್ಟಿದ್ದಾರೆ. ಶೂನ್ಯವಾಗಿದ್ದ ನನ್ನನ್ನು 100ಕ್ಕೆ 100ರಷ್ಟು ಮಾಡಿದ್ಯಪ್ಪ. ಹೆಂಗೆ? ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆ ಅಲ್ಲವೇ? ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಓಕೆ, ನೋಡಿ, ಆಗಿನ ಕಾಲದಲ್ಲಿ ಇದ್ದವರಿಗೆ ನೀತಿವಂತರು ಅನ್ನೋ ಮೆಸೇಜ್ ಗೊತ್ತಿರಲಿಲ್ಲ. ನೀತಿವಂತರು ಅಂತಲೇ ಗೊತ್ತಿಲ್ಲ. ಹೋದ್ರಾ ಇಲ್ವಾ? ಹೋದ್ರು. ಈಗ ನಮಗೆ ನೀತಿವಂತರು ಅನ್ನೋದು ಗೊತ್ತು. ಅವ್ರಿಗೂ ನಮಗೆ ಏನು ವ್ಯತ್ಯಾಸ? ಅವರು ಪರಲೋಕಕ್ಕೆ ಹೋದರು, ನಾವು ಪರಲೋಕಕ್ಕೆ ಹೋಗ್ತೀವಿ. ಏನು ವ್ಯತ್ಯಾಸ ಅವ್ರಿಗೂ ನಮಗೂ? ಈಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಇವಾಗ ಒಂದು ಫ್ಲೈಟಲ್ಲಿ ಹೋಗ್ತೀವಿ, ಅಲ್ಲಿ ಎಕನಾಮಿಕ್ ಕ್ಲಾಸ್ ಅಂತ ಇರುತ್ತೆ, ಬಿಸ್ನೆಸ್ ಕ್ಲಾಸ್ ಅಂತ ಇರುತ್ತೆ, VIP ಕ್ಲಾಸು, ಬಿಸ್ನೆಸ್ ಕ್ಲಾಸ್ ಅಂತ ಇರುತ್ತೆ. ಅದೆಲ್ಲ ಬಂದ್ಬಿಟ್ಟು VIP ಗಳಿಗೆ. ಎಕನಾಮಿಕ್ ಕ್ಲಾಸಲ್ಲಿ ಟಿಕೆಟ್ ಕಡಿಮೆ, ಅಲ್ಲಿ ಟಿಕೆಟ್ ಜಾಸ್ತಿ, ಓಕೆನಾ? ಇಲ್ಲಿ ಬಂದ್ಬಿಟ್ಟು ಪ್ರೆಸ್ ಮಾಡಿದ್ರೆ ಕೇಳ್ತಾರೆ, ಹೇರ್ ಹೋಸ್ಟರ್ಸ್ ಬರ್ತಾರೆ, ಏನು ಬೇಕು ಅಂತ ಕೇಳ್ತಾರೆ. ಅವ್ರ ಹತ್ರ ಕೇಳ್ಬೋದು, ಇದು ಬೇಕು ಅದು ಬೇಕು ಅಂತ, ಓಕೆನಾ? ಅಲ್ಲಿ ಹಂಗಲ್ಲ, ನೀವು ಕೇಳೋಕ್ಕಿಂತ ಮುಂಚೆನೇ ಎಲ್ಲ ಇಟ್ಟಿರ್ತಾರೆ. ಇಲ್ಲ, ಅವಾಗವಾಗ ಅವರೇ ಬಂದು ಕೇಳ್ತಾರೆ, ಸೊ ಮೇ ಐ ಹೆಲ್ಪ್ ಯು ಅಂತ. ಇದನ್ನೆಲ್ಲ ಏನು ಗೊತ್ತಾ? ಫೆಸಿಲಿಟೀಸ್ ಬೇರೆ. ಎಕನಾಮಿಕ್ ಕ್ಲಾಸಲ್ಲಿ ಫೆಸಿಲಿಟೀಸ್ ಬೇರೆ, ಬಿಸ್ನೆಸ್ ಕ್ಲಾಸಲ್ಲಿ ಫೆಸಿಲಿಟಿ ಬೇರೆ. ಡೆಸ್ಟಿನೇಷನ್ ಏನು? ಸೇಮ್. ಇವನು ಕಷ್ಟಪಟ್ಟು ಹೋಗ್ತಾನೆ, ಇವನು ರಾಯಲ್ ಆಗಿ ಹೋಗ್ತಾನೆ. ಇವಾಗ ಒಂದು ಟ್ರೈನೇ ಇಟ್ಕೊಳ್ಳಿ, ಫ್ಲೈಟಲ್ಲಿ ಬೇಡ, ಟ್ರೈನೇ ಇಟ್ಕೊಳ್ಳಿ. ಬುಕ್ಕಿಂಗು ರಿಸರ್ವೇಷನ್ ಮಾಡಿ ಹೋಗೋದು ಹೆಂಗಿದೆ, ಅನ್ರಿಸರ್ವ್ಡಲ್ಲಿ ಹೋಗೋದು ಹೆಂಗಿದೆ? ಅನ್ರಿಸರ್ವ್ಡಲ್ಲೇ ಹೋಗ್ಬೋದು. ಎಲ್ಲಿ ಹೋಗ್ತೀವಿ? ಎಲ್ಲಿ ಡೆಸ್ಟಿನಿ ಇದೆಯೋ ಅಲ್ಲಿ ಹೋಗ್ತೀವಿ. ಬಟ್ ಹೆಂಗೆ? ನೂಕಾಡ್ಕೊಂಡು ತಳ್ಳಾಡ್ಕೊಂಡು ಹಿಂಗೆ ಅವ್ರು ತಪ್ತಾರೆ, ಇವ್ರು ತಪ್ತಾರೆ. ಅಲ್ಲಿ ಕುಂತ್ಕೊಂಡ್ರೆ ಎದೋಳ ಮೇಲ್ಕೆ ಅಂತಾರೆ, ಆ ಕಡೆ ನೋಡ್ಕೊಂತಾರೆ, ನೀನು ಎದೋಳು ಅಂತಾರೆ, ಖರ್ಚಿಫ್ ಹಾಕ್ಬಿಡ್ತಾರೆ, ವ್ಯಾನಿಟಿ ಬ್ಯಾಗ್ ಇಟ್ಬಿಡ್ತಾರೆ, ನಂದೇ ಅಂತಾರೆ. ಒಬ್ಬ ವ್ಯಾನಿಟಿ ಬ್ಯಾಗ್ ಎತ್ತು ಕೆಳಗಡೆ ಬಿಸಾಕ್ಬಿಡ್ತಾನೆ, ನಿಮ್ಮ ಅಪ್ಪಂದ ಸೀಟು ಅಂತಾನೆ. ಜಗಳಗಳು ನಡೀತಾ ಇರ್ತಾರೆ. ಆದರೆ ಡೆಸ್ಟಿನೇಷನ್ ಹೋಗ್ತಾರಾ ಇಲ್ವಾ? ರಿಸರ್ವೇಷನಲ್ಲಿ ಹೆಂಗೆ ಹೋದ್ರ, ಅವ್ರ ನಂಬರ್ ನೋಡಿದ್ರ, ಆ ಟೈಮ್ ಕುಂತ್ರ, ಜಾಲಿಯಾಗಿ ಪೇಪರ್ ಬುಕ್ ಎತ್ಕೊಂಡು ಹೋಗ್ತಾ ಇದ್ದ. ಹೆಂಗೆ ಗೊತ್ತಾ? ಇವನಿಗೆ ಟೆನ್ಷನ್ ಇಲ್ಲ, ಅವನಿಗೆ ಟೆನ್ಷನು. ರೈಚಸ್ನೆಸ್ ಅನ್ನೋ ಮೆಸೇಜ್ ಕೇಳೋನಿಗೆ ಟೆನ್ಷನ್ ಇಲ್ಲ, ಪರಲೋಕಕ್ಕೆ ಹೋಗ್ತೀವಾ ಇಲ್ವಾ ಅಂತ. ಅವ್ನು ಟೆನ್ಷನು, ದೇವ್ರೆ ಇವತ್ತು ನಾನು ಕರ್ಕೊ ಅಂತ. ರೈಚಸ್ನೆಸ್ ಮಾತಾಡೋನಿಗೆ ನೋ ಟೆನ್ಷನ್, ಅವ್ನು ಬಿಸ್ನೆಸ್ ಕ್ಲಾಸಲ್ಲಿ ಹೋದಂಗೆ. ಎಷ್ಟೋ ಎಕ್ಸಾಂಪಲ್ ಕೊಡ್ತಾನೆ ಇರ್ಬೋದು. ಇವಾಗ ಒಂದು ಥಿಯೇಟ್ರಿಗೆ ಹೋಗ್ತಾರೆ, ಗಾಂಧಿ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್ ಅಂತ ಇರ್ತಾರೆ. ಆವಾಗ ಆ ಕಾಲದಲ್ಲಿ ಮುಂದೆ ಓದಿ ಕುಂತಿರೋರಿಗೆ ಗಾಂಧಿ ಕ್ಲಾಸು, ಆಮೇಲೆ ಸೆಕೆಂಡ್ ಕ್ಲಾಸು, ಆಮೇಲೆ ಫಸ್ಟ್ ಕ್ಲಾಸು, ಬಾಲ್ಕನಿ. ಈಗ ಆ ಥರ ಗಾಂಧಿ ಕ್ಲಾಸ್ ಎಲ್ಲ ಹೋಯ್ತು. ಈಗೆಲ್ಲ ಹೆಂಗೆ ಗೊತ್ತಾ? ಎಲ್ಲ PVR ಆಗೋಯ್ತು. PVR ಎಲ್ಲ ಹೆಂಗೆ ಗೊತ್ತಾ? ಮುಂದೆ ಸೀಟು ಸ್ವಲ್ಪ ಹೈಟ್ ಮೇಲೆ, ಇನ್ನೂ ಒಂದು ಸೀಟ್ ಇದೆ ರಿಕ್ಲೈನರ್. ಅದೇನು ಗೊತ್ತಾ? ಪಕ್ಕದಲ್ಲಿ ಪ್ರೆಸ್ ಮಾಡಿದ್ರೆ ಸರ್ರ ಅಂತ ಕಾಲ ಅಲ್ವಾ? ನಾನು ಏನು ಹೇಳ್ತಿದ್ದೇನೆ, ಇವತ್ತಿನ ಟೆಕ್ನಾಲಜಿ ಯಾವ ರೀತಿ ಇದೆ ಅಂದರೆ, ಯಾವ ರೀತಿ ಇದೆ ಗೊತ್ತಾ? ರಿಕ್ಲೈನರ್ ಅಂದರೆ ಏನು ಗೊತ್ತಾ? ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅಂತ ಹೋಗುತ್ತೆ. ಹಂಗಂದರೆ ಇವನು ಯಾವ ರೀತಿ ಪಿಕ್ಚರ್ ನೋಡ್ಬೋದು?
ಮಲ್ಕೊಂಡು ನೋಡ್ಬೋದು, ಮುಂದೆ ಕುಂತಿರೋನು ಎಗರ್ಕೊಂಡು ನೋಡ್ಬೇಕು. ಹಿಂಗೆ ಒಬ್ರು ಕಾಣಿಸಿಲ್ಲ ಅಂದರೆ ಎಗರ್ಕೊಂಡು ನೋಡ. ಮೇಲೊಬ್ಬ ಕುಂತ ನೋಡಿ, ಅವನು ಮಲ್ಕೊಂಡೇ ನೋಡ್ತಾನೆ, ಬಟ್ ಪಿಕ್ಚರ್ ಈಸ್ ಸೇಮ್. ರಿಕ್ಲೈನರ್ ಕುಂತವ್ರಿಗೆ ಹೀರೋ ಚೇಂಜ್ ಆಗ್ತಾರಾ? ಇಲ್ಲ, ಸೇಮೇ, ಪಿಕ್ಚರ್ ಸೇಮೇ. ಆದರೆ ರಾಯಲ್ ಕ್ಲಾಸ್ ಅದು ದುಡ್ಡಿಗೆ ತಕ್ಕನಂಗೆ. ಅದೇ ರೀತಿಯೇ ಇವತ್ತು ನನ್ನ ಮೆಸೇಜ್ ಎಲ್ಲ ಹೆಂಗೆ ಗೊತ್ತಾ, ಅದೆಲ್ಲ ಬಿಸ್ನೆಸ್ ಕ್ಲಾಸ್, VIP ಪರ್ಸನ್ಗೆ ಮಾತ್ರನೇ ನನ್ನ ಮೆಸೇಜಸ್ಸು. ಆಮೇಲೆ ಸೊ ನೀವು ನಾರ್ಮಲ್ ಚರ್ಚ್ಗೂ ಹೋಗಿ, ಬೇರೆ ಚರ್ಚ್ಗೂ ಹೋಗಿ, ಅವರೂ ಅದನ್ನೇ ಹೇಳ್ಕೊಡ್ತಾರೆ. ಅವ್ರೇನು ಗೊತ್ತಾ, ಮೊಣಕಾಲು ಹಾಕು, ಉರುಳಾಡು, ಗೋಳಾಡು, ಕೈ ಎತ್ತು, ಮೊಣಕಾಲು ಹಾಕು, ಆಮೇಲೆ ಫಾಸ್ಟಿಂಗ್ ಮಾಡು, ಇದು ಮಾಡು, ಅದು ಮಾಡೋದು ಒಂದು ಗತಿ ಮಾಡಿ ನಿನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ನಾನು ಆರಾಮಾಗೆ ನಿನಗೆ ಕರ್ಕೊಂಡು ಹೋಗ್ತೀನಿ, ನಿನಗೆ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಬರ್ಬೋದು. ಅವ್ರು ಫಾಸ್ಟಿಂಗ್ ಮಾಡಿಸಿ ಬೇಗ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ನಾನು ಸ್ವಲ್ಪ ತಿನ್ಸಿ ನೀನು ಇಲ್ಲೇ ಇರಬೇಕು ಅಂತ ಹೇಳ್ತೀನಿ, ಅವ್ರು ಬೇಗನೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಕೆಲವರು ಈ ರೀತಿ ಯಾವಾಗಲೂ ಕ್ವಶನ್ ಕೇಳ್ತಾರೆ, ಪಾಸ್ಟರ್ ನಾನು ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ, ನಾನು ನೀತಿವಂತನು ಅಂತ ಹೇಳ್ತೀರಲ್ಲ, ಕುಡಿಬೋದಾ? ಪಾಸ್ಟರ್ ನಾವು ನೀತಿವಂತರು ಅಂತ ಹೇಳ್ತೀವಲ್ಲ, ಸಿಗರೇಟ್ ಸೇದ್ಬೋದಾ? ಇನ್ನೂ ಕ್ವಶನ್ ಅವ್ರಿಗೆ, ಪಾಸ್ಟರ್ ನಾನು ಸಿಗರೇಟ್ ಸೇದ್ತೀನಿ, ಪರಲೋಕಕ್ಕೆ ಹೋಗ್ತೀನಾ? ನಂದು ಆನ್ಸರ್ ಏನು ಗೊತ್ತಾ, ಖಂಡಿತವಾಗ್ಲೂ ಹೋಗ್ತೀಯಾ, ಬೇಗ ಹೋಗ್ತೀಯಾ. ಹೇಗೆ ಕುಡಿತಾ ಇದ್ದೀನಿ, ಹೋಗ್ತೀನ ಇಲ್ಲೋ, ಬೇಗ ಹೋಗ್ತೀಯ. ಅರ್ಥ ಆಯ್ತಾ? ಸೊ ಯಾವತ್ತೂ ಬೈಬಲಲ್ಲಿ ನಂಬಿಕೆ ಇಲ್ಲದೆ ಇರೋರನ್ನ ದೇವ್ರು ಬಿಟ್ಟಿಲ್ಲ. ನೋಡಿ, ಯೋನನಿಗೆ ದೇವ್ರೇನು ಹೇಳ್ತಾರೆ, ಎಲ್ಲೋಗಕ್ಕೆ ಹೇಳ್ತಾರೆ, ನಿನೆವೆ ಪಟ್ಟಣಕ್ಕೆ ಹೋಗಕ್ಕೆ ಹೇಳ್ತಾರೆ. ಅವನು ಹೋಗಿದ್ದೆಲ್ಲಿ? ತರ್ಸಿಸಿ. ಸೊ ಇವಾಗ ಅಲ್ಲಿ ಸಮುದ್ರ ಅಲ್ಲೋಲ ಕಲ್ಲೋಲ ಆಗುತ್ತೆ. ಈಗ ಅವನ್ನ ಎಲ್ಲೇ ತಾಕ್ತಾರೆ? ಸಮುದ್ರದಲ್ಲಿ ಹಾಕ್ತಾರೆ. ಒಂದು ಮೀನು ಬರುತ್ತೆ, ಮೀನು ನುಂಗ್ತು, ಎತ್ಕೊಂಡು ಹೋಯ್ತು, ದಡಕ್ಕಾಗ್ತು, ಎಲ್ಲ ಸ್ಟೋರಿ ಗೊತ್ತಿರೋದು. ನಾನೇನು ಹೇಳ್ತೀನಿ ಅಂದರೆ, ಇವನಿಗೆ ಎಲ್ಲಿ ಹೋಗೋಕ್ಕೆ ಹೇಳಿದ್ರು, ಇವನು ಎಲ್ಲಿ ಹೋಗ್ತಾ ಇದ್ದಾನೆ? ಇವನು ಬಿಟ್ಟಾಕಿ ಬೇರೆ ಯೋನನ ದೇವ್ರು ಹಿಡ್ಬೋದಾಯ್ತಾನೆ. ಇವನು ಎತ್ತಿ ನೀರಿಗೆ ಹಾಕಿ ಇವನು ಒಂದು ಮೀನು ಬೇರೆ ರೆಡಿ ಮಾಡಬೇಕಾ? ನಾನು ಕೇಳ್ತೀನಿ, ಎತ್ತು ಬಿಸಾಕ್ಬಿಡಿ. ಅವನು ದೇವ್ರ ಮಾತು ಕೇಳಿಲ್ವಾ, ಸಾಯ್ಲಿ. ಒಂದು ವೇಳೆ ನಾನು ನೀವು ದೇವರಾಗಿದೆ, ಹಾಳಾಗಿ ಹೋಗಲಿ, ಅವ್ನು ಎತ್ತು ಬಿಸಾಕ್ರಿ ಅಂತ ಇದ್ವಿ. ಆದರೆ ದೇವ್ರು ನೋಡಿ, ಅವನು ಹಾಕೋ ಥರ ಹಾಕ್ಬಿಟ್ಟು ಒಂದು ದೊಡ್ಡ ಮೀನನ್ನು ಫಸ್ಟೇ ರೆಡಿ ಮಾಡಿ, ಅದರ ಹತ್ರ ಮಾತಾಡಿ, ಇವನು ಬಿಸಾಕೋಕ್ಕೂ, ಆ ಮೀನು ಬಂದು ಬಾಯಿ ತೆಗೆಯೋದಕ್ಕೂ, ಕರೆಕ್ಟಿಗೆ ಒಳಗಡೆ ಇವನು ಹೋಗೋದಕ್ಕೂ, ಇವನು ಸೇಫಾಗಿ ಬಂದು ದಡದಲ್ಲಿ ಬಂದು ಇಳಿಯೋ ಥರ ದೇವ್ರು ಮಾಡ್ತಾರೆ. ಯಾಕಪ್ಪ ನಾನು ಕೇಳ್ತೀನಿ, ಆ ಊರಲ್ಲಿ ಯೋನನು ಇನ್ನೊಬ್ಬ ಇರಲಿಲ್ವಾ? ಎಷ್ಟೋ ಜನ ಇದ್ದಿರ್ಬೋದಾಯ್ತಲ್ವ. ನಾನು ಹೋದ್ಸತಿನೇ ಹೇಳಿದೆ, ಅಬ್ರಾಹ್ಮನಿಗೆ 75 ವಯಸ್ಸಲ್ಲಿ ವಾಗ್ದಾನ ಮಾಡಿದ್ರು, ದೇವ್ರು ನಾನು ನಿನ್ಗೆ ಮಗು ಕೊಡ್ತೀನಿ ಅಂತ ಅಲ್ವಾ? ಎಷ್ಟನೇ ವಯಸ್ಸಿಗೆ ಮಗು ಆಯಿತು ಅವನಿಗೆ? 90 ಆಯ್ತು, 99 ಆಯಿತು, 100 ಹತ್ರ ಆಯಿತು ಅಲ್ವಾ? 75ರಲ್ಲಿ ಇವನು ಕರೆದ್ಬಿಟ್ಟು ನಿನಗೆ ಮಗು ಕೊಡ್ತೀನಿ ಅಂತ ಹೇಳಿ 25 ವರ್ಷ ಕಾಯಿಸಿ ಇಷ್ಟೆಲ್ಲ ಮಾಡೋದಕ್ಕೆ ಅಲ್ಲಿ ಯಾರಾದರೂ ಒಂದು ಯೂತನ್ನು ಕರೆದಿದ್ರೆ, ಯಂಗ್ಸ್ಟರ್ಸ್ ಎಷ್ಟು ಜನ ಇದ್ರು ಚಾಲಿಯಾಗಿ, ದೇವ್ರು ವಾಗ್ದಾನ ಬಾ ನಾನು ನಿನಗೊಂದು ಮಗು ಕೊಡ್ತೀನಿ. ಓ ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್ ಅಂತ ಬಂದು ನಿಂತಿರೋನಾ ಇಲ್ವಾ? ಅಲ್ವಾ? ಅದನ್ನೇ ಹೇಳೋದು. ಅಲ್ಲಿ ಎಷ್ಟೋ ಜನ ಯವನಸ್ಥರು ಇದ್ದಿರ್ಬೋದಾಯ್ತು, ಎಷ್ಟು ಸೂಪರಾಗಿರೋನು ಇದ್ದಿರ್ಬೋದಾಯ್ತು, ಎಷ್ಟೋ ಸುಂದರವಾಗಿದ್ದವನು ಎಷ್ಟೋ ಜನ ಆ ಊರಲ್ಲಿ ಇದ್ದಿರ್ಬೋದಾಯ್ತು. ಆದರೆ ವಯಸ್ಸಾದಂಥ ಇವನ ಮುಖಾಂತರನೇ ಯಾಕೆ ಮಾಡ್ತಾರೆ ಅಂದರೆ, ದೇವರು ಒಬ್ಬರನ್ನ ಒಂದು ಕಾರ್ಯಕ್ಕೆ ಚೂಸ್ ಮಾಡಿದ್ರೆ ಅವನಿಗೆ ಎಷ್ಟೇ ವಯಸ್ಸಾದರೂ ಅವನ ಮುಖಾಂತರನೇ ದೇವ್ರು ಮಾಡೋದು. ಯಾರನ್ನ ದೇವ್ರು ನೇಮಿಸ್ತಾರೋ ಅದನ್ನು ಅವರ ಮುಖಾಂತರ ಮಾಡ್ತಾರೆ. ಈ ಯೋನ ಅಂದರೆ ಅದೇ ಯೋನನೇ ಬೇಕು ದೇವರಿಗೆ, ಈ ಅಬ್ರಾಮ ಅಂದರೆ ಆ ಅಬ್ರಾಮನೇ ಬೇಕು, ಈ ಫಿಲಿಪ್ ಪಾಸ್ಟ್ ಅಂದರೆ ಈ ಫಿಲಿಪ್ ಪಾಸ್ಟೇ ಬೇಕು, ನೀನೇ ಅಂದರೆ ನೀನೇ ಬೇಕು ದೇವರಿಗೆ. ಕಮಾನ್, ದೇವರು ನಿನ್ನನ್ನು ಚೂಸ್ ಮಾಡಿದ್ದಾರೆ ಅನೇಕ ಪರ್ಪಸ್ಗಳಿಗಾಗಿ, ಅನೇಕ ಉದ್ದೇಶಗಳಿಗಾಗಿ ದೇವ್ರು ನಿನ್ನನ್ನು ಚೂಸ್ ಮಾಡಿದ್ದಾರೆ. ಇದಕ್ಕೆ ಎದ್ದು ನಿಂತ್ಕೊಂಡು ಕೈ ತಟ್ಟಬಾರ್ದಾ? ನಮ್ದು ಯಾವ ಕ್ಲಾಸು? ರಾಯಲ್ ಕ್ಲಾಸ್. ಎಲ್ಲರೂ ಹೇಳಿ ಆಮೆನ್. ಬಿಸ್ನೆಸ್ ಕ್ಲಾಸ್, VIP ಕ್ಲಾಸ್. ಅದಕ್ಕೆ ಪಾಸ್ಟರ್ ಫಿಲಿಪ್ ಬಾಬು ಹತ್ರ ಓದೋರೆಲ್ಲರೂ ರಾಯಲ್ ಕ್ಲಾಸು, ಬಿಸ್ನೆಸ್ ಕ್ಲಾಸು, VIP ಕ್ಲಾಸು. ಆಮೇಲೆ
ಅವ್ರ ಡೆಸ್ಟಿನೇಷನು ಅದೇ. ಬೇರೆಯವ್ರು ಮಾತಾಡ್ತಾರೆ ನೋಡಿ, ಯಾವ ಚರ್ಚು ಆ ಚರ್ಚ್ ತಪ್ಪು, ಈ ಚರ್ಚ್ ತಪ್ಪು, ನಾನು ಹೇಳ್ತಾ ಇಲ್ಲ. ಅವ್ರ ಡೆಸ್ಟಿನೇಷನ್ನು ಸೇಮೇ, ನನ್ನ ಡೆಸ್ಟಿನೇಷನ್ನು ಸೇಮೇ, ಬಟ್ ದ ವೇ ಆಫ್ ಗೋಯಿಂಗ್ ಈಸ್ ಡಿಫ್ರೆಂಟ್. ಅರ್ಥ ಆಯ್ತಲ್ವಾ? ಸರಿ, ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ರೈಚಸ್ನೆಸ್, ನೀತಿವಂತರು ಅಂತೀವಲ್ಲ, ನೀತಿವಂತರ ಕ್ವಾಲಿಟೀಸ್ ಏನು? ಯಾರೆಲ್ಲ ನೀತಿವಂತರು ಅನ್ನೋದೇ ಮೆಸೇಜ್. ಇವತ್ತು ಹೋಗ್ಬೋದು, ಮೇ ಬಿ ನೆಕ್ಸ್ಟ್ ವೀಕನ್ನು ಕಂಟಿನ್ಯೂ ಆಗ್ಬೋದು. ಹೂ ಆರ್ ರೈಚಸ್? ದೇವರು, ಆ ದೇವ್ರು ನನ್ನ ಒಳಗಡೆ ಇದ್ದಾರೆ, ಯಾವಾಗ ನನ್ನ ಜೊತೆ ಇದ್ದಾರೆ ಅಂತ ಹೇಳೋರು ರೈಚಸ್. ನೆಕ್ಸ್ಟ್, ಗುರುತುಗಳೇನು? ವಾಟ್ ಈಸ್ ದ ಎವಿಡೆನ್ಸ್ ಆಫ್ ರೈಚಸ್ನೆಸ್? ರಕ್ಷಣೆ ಹೊಂದಿದ್ದೀವಿ ಅಂತ ಏನು ಎವಿಡೆನ್ಸ್? ಯಾರಿಗೆ ಗೊತ್ತು? ನನ್ಗೆ ಗೊತ್ತು, ದೇವ್ರಿಗೆ ಗೊತ್ತು. ಮತ್ತೆ ಹೆಂಗಾದ್ರೂ ಬಾಳ್ಬೋದಾ? ನಾನೇನು ಹೇಳೋದಂದ್ರೆ ಎವಿಡೆನ್ಸ್ ಏನು? ವಾಟ್ ಆರ್ ದ ಎವಿಡೆನ್ಸಸ್ ಆಫ್ ರೈಚಸ್ನೆಸ್, ರೈಚಸ್ ಮ್ಯಾನ್? ಓಕೆ. ಸೊ ಗುರುತೇನು? ಹೆಂಗಿರಬೇಕು, ಏನು ಕ್ವಾಲಿಟೀಸ್? ನಾವು ನೀತಿವಂತರಾಗಿರಬೇಕು, ನೀತಿವಂತರು ನಾವು ಅನ್ನೋದಕ್ಕೆ ಕ್ವಾಲಿಟೀಸ್ ಏನು? ಕೆಲವರು ಹೇಳ್ತಾರೆ, ಇವಾಗ ಬ್ರದರ್ ಹೇಳ್ದಂಗೆ ಸುಳ್ಳು ಹೇಳ್ಬಾರ್ದು, ಕದಿಬಾರ್ದು, ಮೋಸ ಮಾಡಬಾರ್ದು. ಓಕೆನಾ? ಇದು ಲೋಕದಲ್ಲಿ ಇರೋರು ಮಾಡ್ತಾ ಇಲ್ವಾ? ಚರ್ಚಿಗೆ ಬರದೇ ಇರೋರು ಮಾಡ್ತಾ ಇಲ್ವಾ? ಸೇದಬಾರ್ದು, ಸಿಗರೇಟ್ ಸೇದಬಾರ್ದು ಅಂತೀವಿ, ಚರ್ಚಿಗೆ ಬರದೇ ಇರೋರು ಸೇದ್ತಾ ಇಲ್ವಲ್ಲ. ಕುಡಿಬಾರ್ದು ಅಂತ ಹೇಳ್ತೀವಿ, ಚರ್ಚಿಗೆ ಬರದೇ ಇರೋರು ಕುಡಿಯದೇ ಎಷ್ಟು ಜನ ಅವರೇ? ಒಳ್ಳೆ ಕೆಲಸ ಮಾಡೋರು ಕುಡಿಯಲ್ಲ, ಒಂದು ಕೆಟ್ಟ ಅಭ್ಯಾಸ ಇಲ್ಲ. ಯಾಕೆ? ಟೀ ಕಾಫಿನೂ ಕುಡಿಯಲ್ಲ. ಸರಿ, ಇದ್ರದ್ದು ಆನ್ಸರ್ ನಾನು ದೇವ್ರ ಚಿತ್ತ ಆದರೆ ನೆಕ್ಸ್ಟ್ ವೀಕ್ ಹೇಳ್ತೀನಿ. ಓಕೆನಾ? ಈಗ ನೀತಿವಂತರು ಅಂದರೆ ನೋಡಿ ಹೆಂಗೆ ಅಂದರೆ, ನನ್ನ ಒಳಗಡೆ ದೇವರಿದ್ದಾರೆ. ಈಗ ನಾನು ಏನು ಮಾಡಿದ್ರು ಅದು ನನ್ನನ್ನು ಮುಟ್ತಾ ಇಲ್ಲ, ಒಳಗಡೆ ಮುಟ್ತಾ ಇಲ್ಲ. ಸ್ಪಿರಿಟ್ ಈಸ್ ಆಲ್ರೆಡಿ ಸೇವ್ಡ್. ಯಾವುದೇ ಮಾಡಿದ್ರು ಶರೀರನ ಹಾಳು ಮಾಡ್ತಾ ಐತೆ. ನಾನೇನು ಹೊರಗಡೆ ಮಾಡ್ತಾ ಇದ್ದೀನೋ ಅದು ನನ್ನನ್ನು ಹಾಳು ಮಾಡ್ತೈತೆ. ಎಲ್ಲೇ ಶರೀರನ ಹಾಳು ಮಾಡ್ತೈತೆ ಹೊರತು ಸ್ಪಿರಿಟ್ನ ಹಾಳು ಮಾಡ್ತಾ ಇಲ್ಲ. ರೈಚಸ್ನೆಸ್ ಅನ್ನೋದು ಬಂದ್ಬಿಟ್ಟು ಒಳಗಡೆ ಇರುವಂಥದ್ದು, ಹೊರಗಡೆ ಇರುವಂಥದ್ದಲ್ಲ. ನಾನು ಕುಡಿಯಲ್ಲ, ನಾನು ಸೇದಲ್ಲ ಅನ್ನೋದಲ್ಲ ರೈಚಸ್ನೆಸ್ ಗುರುತಲ್ಲ. ಹೊರಗಡೆ ಇರೋರು ಇದ್ದಾರೆ, ಹೊರಗಡೆ ಇರೋರು ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ. ನಾನೇನು ಹೇಳ್ತೀನಿ ಗೊತ್ತಾ? ಚರ್ಚಿಗೆ ಬರೋರಿಗಿಂತ ಹೊರಗಡೆ ಇರೋರು ಇನ್ನೂ ಸುಳ್ಳು ಹೇಳಲ್ಲ, ಇನ್ನೂ ಮೋಸ ಮಾಡಲ್ಲ, ಇನ್ನೊಬ್ರು ದುಡ್ಡು ಏಮರ್ಸಲ್ಲ. ಇಂಥವರೆಲ್ಲ ಹೊರಗಡೆ ಇರೋರು ಇದ್ದಾರೆ ನೋಡಿ. ಕುಡಿಯಲ್ಲ, ಸೇದಲ್ಲ, ಸುಳ್ಳು ಹೇಳಲ್ಲ, ಕೊಲೆ ಮಾಡಲ್ಲ, ತಪ್ಪು ಮಾಡಲ್ಲ. ಎಷ್ಟೋ ಜನ ತಪ್ಪು ಮಾಡೋರು ಇದ್ದಾರೆ. ಆದರೆ ಕ್ರೈಸ್ತರಿಗಿಂತ ಒಳ್ಳೆಯವರು, ರಕ್ಷಣೆ ಹೊಂದದೇ ಇರೋರು ಇದ್ದಾರೆ. ಸೊ ಅವ್ರ ನೀತಿವಂತರ ಲಿಸ್ಟಲ್ಲಿ ಹಾಕ್ಬೋದಾ? ಈಸಿಯಾಗಿ ಹೇಳ್ತೀನಿ ನೋಡಿ, ಈಸಿಯಾಗಿ ಹೇಳ್ತೀನಿ. In Christ there are no sinners. In the world there are no righteous. ಕ್ರಿಸ್ತನಲ್ಲಿ ಯಾರು ಪಾಪಿಗಳಲ್ಲ, ಲೋಕದಲ್ಲಿ ಯಾರು ನೀತಿವಂತರಲ್ಲ. ಹೊರಗಡೆ ಇರೋರು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನೀತಿವಂತರ ಲಿಸ್ಟಿಗೆ ಬರಲ್ಲ. ಒಳಗಡೆ ಇರೋರು ಏನೇ ಪಾಪ ಮಾಡಿದ್ರು ಪಾಪದ ಲಿಸ್ಟಿಗೆ ಬರಲ್ಲ. ಈಗ ಒಂದು ಸರ್ಟಿಫಿಕೇಟ್ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ 10th ಸರ್ಟಿಫಿಕೇಟು, PUC ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು, ಯಾವುದೋ ಒಂದು. ಅದನ್ನೇನು ಮಾಡ್ತೀರಾ? ಫಸ್ಟ್ ಎತ್ಕೊಂಡು ಹೋಗ್ಬಿಟ್ಟು ಒರಿಜಿನಲ್ ಇದ್ದರೆ ಲ್ಯಾಮಿನೇಷನ್ ಮಾಡಿಬಿಡ್ತೀವಿ. ಈ ಲ್ಯಾಮಿನೇಷನ್ ಮಾಡಿದ್ರೆ ಏನರ್ಥ? ಅದ್ರ ಮೇಲೆ ಟೀ ಹುಯ್ಯಿ, ಅದ್ರ ಮೇಲೆ ಕಾಫಿ ಹುಯ್ಯಿ, ಅದ್ರ ಮೇಲೆ ನೀರು ಹುಯ್ಯಿ. ಒಳಗಡೆ ಇರೋ ಸರ್ಟಿಫಿಕೇಟನ್ನು ಅದು ಮುಟ್ಟಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಲ್ಯಾಮಿನೇಟೆಡ್. ಒಬ್ಬೊಬ್ಬರು ಕ್ರೈಸ್ತರು ನೀತಿವಂತರು ಅಂದರೆ ಹೆಂಗೆ? ವಿ ಆರ್ ಲ್ಯಾಮಿನೇಟೆಡ್. ಯಾವುದು ನಾನು ಒಳಗಡೆ ಹೋಗಿ ಮುಟ್ಟೋದಿಲ್ಲ. ಐ ಆಮ್ ಲ್ಯಾಮಿನೇಟೆಡ್. Nothing will affect my spirit. Nothing will affect my spirit. I am bold like a lion. Rashata raba rikaba raba. Amen. ಇವತ್ತು ನಾನು ಏನು ಮಾಡ್ತಾ ಇದ್ದೀನೋ ಒಂದು ವೇಳೆ ಅದರಿಂದ ನಾನು ಮನಸ್ತಾಪ ಪಟ್ಟು ಪಶ್ಚಾತ್ತಾಪ ಪಟ್ಟು ನಾನು ಬರ್ಬೋದು. ಇಟ್ ವಿಲ್ ಟೇಕ್ ಟೈಮ್. ನೋಡಿ, ಏನೋ ಒಂದು ತಪ್ಪಾದ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿಂದ ನಮಗೆ ಅದರಲ್ಲೇ ಶಿಕ್ಷೆ ಬಂದ್ಬಿಡುತ್ತೆ.
ಹೇಳ್ತಾರಲ್ಲ ಲೋಕದವರು, ಉಪ್ಪು ತಿಂದವನು ಬೇಕು. ಸೊ ಯಾವುದಾದ್ರೂ ನಮ್ಮ ಶರೀರಕ್ಕೆ ಹಾಳಾಗಿದ್ದ ಕೆಲಸ ನಾವು ಮಾಡ್ತಾ ಇದ್ರೆ ಅಂದರೆ ಇಟ್ ವಿಲ್ ಅಫೆಕ್ಟ್ ಅವರ್ ಬಾಡಿ. ಒಂದು ದಿವಸ ಇಲ್ಲ ಒಂದು ದಿವಸ ನೋಡಿ ಸ್ವಲ್ಪ ಇಟ್ ವಿಲ್ ಡ್ಯಾಮೇಜ್ ಅವರ್ ಫ್ಲೆಶ್, ಬಟ್ ಇಟ್ ವಿಲ್ ನಾಟ್ ಡ್ಯಾಮೇಜ್ ಯುವರ್ ಸ್ಪಿರಿಟ್. ಸೊ ನಾನು ಇದನ್ನು ನಿನ್ನ ಮೇಲೆ ಮಾಡಲ್ಲ ಅಂದರೆ ನೀನು ತುಂಬ ದಿವಸ ಬದುಕೊಂತೀಯ, ಅದು ಬೇರೆ. ಆದರೆ ನಿನ್ನ ಸ್ಪಿರಿಟ್ ದೇವರೊಳಗಡೆ ಇಟ್ಸ್ ಫುಲ್ಲಿ ಲ್ಯಾಮಿನೇಟೆಡ್. ನಥಿಂಗ್ ವಿಲ್ ಅಫೆಕ್ಟ್ ಯುವರ್ ಸ್ಪಿರಿಟ್. ಸೊ ನೀನೇನು ಮಾಡ್ತಾ ಇದೆಯೋ ಅದನ್ನು ಮಾಡಬೇಡ, ಒಳ್ಳೆಯದು ಬಿಟ್ಬಿಡು ಅಂತನೂ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ನೋಡಿ, ತಪ್ಪಾಗೇ ಯೋಚನೆ ಮಾಡೋನಿಗೆ ಎಲ್ಲನೂ ತಪ್ಪಾಗೇ ಇರುತ್ತೆ. ಕರೆಕ್ಟ್ ಮೆಸೇಜ್ ಯೋಚನೆ ಮಾಡೋನಿಗೆ ಎಲ್ಲನೂ ಕರೆಕ್ಟಿಗಿರುತ್ತೆ. ಇವಾಗ ಒಂದು ಹುಡುಗಿ ಮೇಲೆ ಒಂದು ಹುಡುಗನಿಗೆ ಆಸೆ ಅಂತ ಇಟ್ಕೊಳ್ಳಿ. ಇವನು ಆ ಹುಡುಗಿನ ಹೇಗಾದರೂ ಹಿಂಗೆ ಹೇಳ್ತಾರಲ್ಲ, ಪಟಾಯಿಸ್ಬೇಕು ಅಂತ, ಹೇಗಾದರೂ ಅವನ್ನ ಅಪ್ರೋಚ್ ಮಾಡಬೇಕು ಅಂತಾರಲ್ಲ, ಆ ರೀತಿ ಇವನು ಆ ಮೈಂಡಲ್ಲೇ ನೋಡ್ತಾನೆ. ಈಗ ಆ ಹುಡುಗಿ ಬಂತು, ಇವನ ಹತ್ರ ಮಾತಾಡ್ತೈತೆ. ಆಮೇಲೆ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಮನೇಲೆಲ್ಲ ಹೇಗಿದ್ದೀರಾ ಅಂದಿದ ತಕ್ಷಣ ಇವನು ಏನು ಯೋಚನೆ ಬರುತ್ತೆ? ಒಂದು ವೇಳೆ ಆ ಹುಡುಗಿ ನಾನು ಲವ್ ಮಾಡ್ತಾಯಿದ್ದೇನೋ ಅಂತ. ಆ ಹುಡುಗಿ ಸುಮ್ಮನೆ ಮಾತಾಡಿಸ್ಬೇಕು ಅಂತ ಮಾತಾಡ್ತೈತೆ. ಓಕೆನಾ? ಹೇಗಿದ್ದೀರಾ, ಮನೇಲಿ ಚೆನ್ನಾಗಿದ್ದೀರಾ, ನಾರ್ಮಲಾಗಿ ಮಾತಾಡಿದ್ರು ಇವನು ಯೋಚನೆ ಹೆಂಗೆ ಅನ್ನಿಸ್ತೈತೆ? ಯಾಗೊತ್ತಾ, ಇವನ ಮೈಂಡಲ್ಲಿ ಏನಾಗ್ಬಿಟ್ಟಿದೆ, ಫಸ್ಟೇ ಪ್ರಿಪೇರ್ ಆಗಿಬಿಟ್ಟಿದೆ. ಇವನು ಲವ್ ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ದರಿಂದ ಆ ಹುಡುಗಿ ಯಾವ ಟೈಪಲ್ಲಿ ಮಾತಾಡಿದ್ರು ಇವನಿಗೆ ತಪ್ಪಾಗೆ ಗೊತ್ತಾಗೋದು. ಇವನಿಗೆ ರಾಖಿ ಬಂದಾಗ ಮಾತ್ರನೇ ಗೊತ್ತಾಗೋದು ಅದು ಯೋಚನೆ ಮಾಡಿದ ತಪ್ಪು ಅಂತ. ಅದಕ್ಕೆ ಇವನು ರಾಖಿ ದಿವಸ ಕಾಣಿಸ್ಕೊಳ್ಳಲ್ಲ. ಆ ಹುಡುಗಿ ಮಾತಾಡ್ತಾ ಇರ್ತೈತೆ, ರಾಖಿ ಬರೋಕ್ಕೆ ಕಾಯ್ತಾ ಇರ್ತೈತೆ. ಆದರೆ ಇವನು ಡೇ 1 ಇವನ ಮೈಂಡಲ್ಲಿ ಹೆಂಗಿದೆ ಅಂದರೆ, ಆ ಹುಡುಗಿ ನಾನು ಇಷ್ಟಪಡು, ಅದು ಗುಡ್ ಮಾರ್ನಿಂಗ್ ಅಂತ ನಾಗಾಡ್ರೆ ಅವನು ನಾನು ಇಷ್ಟಪಡ್ತಾಯಿದ್ದೇನೋ. ಸೊ ಈಸ್ ಸೋ ಹ್ಯಾಪಿ. ಸೊ ಆ ಹುಡುಗಿ ಯಾವ ಇಂಟೆನ್ಷನಲ್ಲಿ ಮಾತಾಡೋ ಇವನಿಗೆ ಹೆಂಗೆ ಅನ್ನಿಸ್ತೈತೆ? ಲವ್ ಮಾಡ್ತಾ ಇರ್ಬೋದು. ನಾನು ರೈಚಸ್ನೆಸ್ ಮಾತಾಡ್ತಾ ಇದ್ದೀನಿ, ಗಾಡ್ ಇಸ್ ಗುಡ್ ಅಂತ ಮಾತಾಡ್ತಾ ಇದ್ದೀನಿ, ನಿನ್ನ ಮೈಂಡಿಗೆ ಹೆಂಗೆ ಅನ್ನಿಸ್ತೈತೆ? ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ತಪ್ಪು ಹುಡುಗಿದಲ್ಲ, ಹುಡುಗಂದು. ಅದೇ ರೀತಿಯೇ ರೈಚಸ್ನೆಸ್ ಮೆಸೇಜು ನಿನಗೆ ತಪ್ಪಾಗಿ ಅನಿಸಿದ್ರೆ ಅದು ಮಿಸ್ಟೇಕ್ ನಂದಲ್ಲ, ಅದು ನಿನ್ನ ಮಿಸ್ಟೇಕ್. ನೀನು ಪಾಪನ ಲವ್ ಮಾಡೋದು ಬಿಟ್ಬಿಡು. ಸರಿ, ಓಕೆ. ಸೊ ಇದನ್ನು ಲೈಸೆನ್ಸ್ ಸರ ಎತ್ಕೊಂಡು ನಾನು ಇನ್ನೂ ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು ಅಂತ ಅದಕ್ಕೆಲ್ಲ ಹೇಳ್ತಿರೋದು. ಗಾಡ್ ಲವ್ಸ್ ಯು, ದಟ್ಸ್ ವೈ ದಿಸ್ ಮೆಸೇಜ್ ಫಾರ್ ಯು. ಪ್ರಾವರ್ಬ್ಸ್ 24:16. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು. ಸರಿ, ನನಗೊಂದು ಕ್ವಶನ್. 8 ಸಾರಿ ಬಿದ್ದರೆ ನೀತಿವಂತನು, 7 ಸಾರಿ ಬಿದ್ದರೆ ಏಳುವನು, 8-9 ಸಾರಿ ಬಿದ್ದರೆ ಹೇಳ್ತಾನೆ ಇಲ್ವಾ? ಇಲ್ಲಿ 7 ಹಾಕಿರೋದು. ನೀವು 7 ಸಾರಿ ಬಿದ್ದ ಮೇಲೆ ಈ ವಾಕ್ಯನ ಓದಿದಾಗ ಫಸ್ಟಿಂದ ಸ್ಟಾರ್ಟು. ದ ಬೈಬಲ್ ಈಸ್ ಆಲ್ವೇಸ್ ಲವ್. ಇದು ಯಾರ ಬಗ್ಗೆ ಹೇಳ್ತಾರದು ಗೊತ್ತಾ? ಈ 16 ಅರ್ಥ ಆಗಬೇಕು ಅಂದರೆ ನೋಡಿ, 16ನೇ ವಾಕ್ಯ ಅಲ್ವಾ? ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು. ಇದು ಅರ್ಥ ಆಗಬೇಕು ಅಂದರೆ 15 ಓದಬೇಕು. 15 ಕನ್ನಡದಲ್ಲಿ. ದುಷ್ಟನೇ ಶಿಷ್ಟನ ಮನೆಗೆ ಹೊಂಚಾಕಬೇಡ. ಶಿಷ್ಟನ ಮನೆಗೆ ಹೊಂಚಾಕ್ಬೇಡ, ಸಿಸ್ಟರ್ ಮನೇನ ಹೊಂಚಾಕ್ಬೇಡ. ದುಷ್ಟನೇ ಈ ಸಿಸ್ಟರ್ ಮನೇನ ಹೊಂಚಾಕ್ಬೇಡ. ಶಿ ಈಸ್ ರೈಚಸ್. ಯಾರಿಗೆ ಮೆಸೇಜು? ದುಷ್ಟನಿಗೆ ಮೆಸೇಜು. ದುಷ್ಟನೇ ಇವನ ಮನೆಗೆ ನೀನು ಹೊಂಚಾಕ್ಬೇಡ. ಯಾಕೆ ಅಂದರೆ ಅವನು ಬಿದ್ದರು, 7 ಸಾರಿ ಬಿದ್ದರು ಅವನು ಎದ್ದೇಳ್ತಾನೆ. ಅದು ನನಗೂ ನನ್ನ ಮಗನಿಗೆ ಸೇರಿದ್ದು. ಸೈತಾನನೇ, ಸೇಟನ್ ಡೋಂಟ್ ಇಂಟರ್ಫೇರ್ ಇನ್ ದ ಲೈಫ್ ಆಫ್ ರೈಚಸ್. ನೋಡಿ, ನೀತಿವಂತನಿಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಏನು ಗೊತ್ತಾ? ಅವ್ನು ಬಿದ್ದರು ಅವನು ಅದರಲ್ಲಿ ಇರಲ್ಲ, ಎದ್ದೇಳ್ಬಿಡ್ತಾನೆ. ಅವ್ನು ಬಿದ್ದರು ಮಾತ್ರ ಎದ್ದೇಳ್ಬಿಡ್ತಾನೆ. ಒಂದು ವೇಳೆ ಈಗ ಇವನಷ್ಟೇ ಅಂತ ಜನ ಒಂದು ವೇಳೆ ಯೋಚನೆ ಮಾಡಿರ್ಬೋದು. ಯೋಚನೆ ಮಾಡೋ ಥರ ಇರಲ್ಲ. ಬಿದ್ದರು ಹೇಳ್ತಾನೆ. ಎಲ್ಲರೂ ಹೇಳಿ, ಬಿದ್ದರು ಹೇಳ್ತಾನೆ. ಎಲ್ಲರೂ ಹೇಳಿ, ಐ ವಿಲ್ ಸ್ಟ್ಯಾಂಡ್.
ಎಲ್ಲರೂ ಹೇಳಿ, ಐ ವಿಲ್ ಸ್ಟ್ಯಾಂಡ್. ನಾನು ನಿಲ್ತೀನಿ. ಎಲ್ಲರೂ ಹೇಳಿ, ನಾನು ನಿಲ್ತೀನಿ. ಎಲ್ಲರೂ ಹೇಳಿ, ನಿಲ್ತೀನಿ, ನಿಲ್ತೀನಿ, ಗೆಲ್ತೀನಿ. ನಾನು ನಿಲ್ತೀನಿ, ಗೆಲ್ತೀನಿ. ಎಲ್ಲರೂ ಹೇಳಿ. ಸೊ ದುಷ್ಟನೇ ಶಿಷ್ಟನ ಮನೆಗೆ ಹೊಂಚು ಹಾಕಬೇಡ, ಅವನ ನಿವಾಸವನ್ನು ಸೂರೆ ಮಾಡಬೇಡ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಹೇಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ದುಷ್ಟನ್ ಬಿದ್ದೋಗ್ತಾನಪ್ಪ, ಶಿಷ್ಟನ್ ಮತ್ತೆ ನಿಂತ್ಕೊಳ್ತಾನೆ. ಆಮೇನ್. ಇವತ್ತು ಒಂದು ವೇಳೆ ಒಂದು ರಾಂಗ್ ಅಡಿಕ್ಷನಲ್ಲಿ ನೀನು ಸಿಕ್ಕಾಕೊಂಡಿರ್ಬೋದು. ಇವತ್ತು ಹೇಳ್ತೀನಿ ನೋಡಿ, ನೀನು ರೈಚಸ್ ಆಗಿರೋದ್ರಿಂದ ಅಡಿಕ್ಷನಿಂದ ನೀನು ಬಂದೇ ಬರ್ತೀಯ. ಯಾವ್ದು ನೀನು ಕಾಡ್ತಾ ಇತ್ತೋ ಅದು ಒಂದು ದಿವಸ ಇಲ್ಲದೇ ಇರೋ ಥರ, ಮಾಯ ಆಗೋ ಥರ ದೇವ್ರು ಮಾಡ್ತಾರೆ. ಯಾವ ಅಡಿಕ್ಷನ್ ಇದ್ರೂ ಯೇಸುವಿನ ನಾಮದಲ್ಲಿ ಅಡಿಕ್ಷನ್ ಇದ್ದರೆ ನೀನು ಆಚೆ ಬರ್ತೀಯ. ಪ್ರಾವರ್ಬ್ಸ್ 14:9, ಜ್ಞಾನೋಕ್ತಿಗಳು 14:9. ಮೂರ್ಖರನ್ನು ಅವರ ದೋಷವೇ ಹಾಸ್ಯ ಮಾಡುವುದು, ಯಥಾರ್ಥವಂತರಲ್ಲಿ ದೇವರ ದಯೆ ಇರುವುದು. ಅಷ್ಟೇ. ಫೂಲ್ಸ್ ಮಾಕ್ ಅಟ್ ಸಿನ್, ಬಟ್ ಅಮಾಂಗ್ ದ ಅಪ್ರೈಟ್ ದೇರ್ ಈಸ್ ಫೇವರ್. ನೀತಿವಂತರ ಮೇಲೆ ಅವನಿಗೆ ದಯೆ ಇರುತ್ತೆ. ಪಾಪಿ ಅನ್ನೋರಿಗೆ ದಯೆ ಇರಲ್ಲ. ನೀತಿವಂತರು ಅಂದರೆ ದಯೆ ಇರುತ್ತೆ. ಇವತ್ತು ನೀವು ಒಂದು ವೇಳೆ ಪಾಪಿನ ಪ್ರೇಯರ್ ಮಾಡಿದ್ರೆ ನಿಮಗೆ ದಯೆ ಇರಲ್ಲ. ಐ ಆಮ್ ರೈಚಸ್ ಅಂದರೆ ನೀತಿವಂತನ ಮೇಲೆ ದಯೆ ಇರುತ್ತಂತೆ. ಯಥಾರ್ಥವಂತರಲ್ಲಿ ದೇವರ ದಯೆ ಇರುವುದು. ಆಮೇನ್. ಇಫ್ ಯು ಆರ್ ರೈಚಸ್, ಯು ಹ್ಯಾವ್ ಫೇವರ್. ನೋ ಮೋರ್ ಲೇಬರ್ ಫ್ರಮ್ ಟುಡೇ ಆನ್ವರ್ಡ್ಸ್. ರೈಚಸ್, ಯು ಹ್ಯಾವ್ ಫೇವರ್. ಎಲ್ಲರೂ ಹೇಳಿ, ಐ ಹ್ಯಾವ್ ಫೇವರ್. ಎಲ್ಲರೂ ಹೇಳಿ, ಐ ಹ್ಯಾವ್ ಫೇವರ್. ಎಲ್ಲರೂ ಹೇಳಿ, ಐ ಹ್ಯಾವ್ ಫೇವರ್. ಇವತ್ತು ನೀತಿವಂತನ ಮೆಸೇಜ್ ಯಾಕೆ ಎತ್ತಿದ್ದೀನಿ ಅಂದರೆ, ನೀತಿವಂತರ ಮೇಲೆ ದಯೆ ಇರುವುದು. ಸೊ ಈ ರೈಚಸ್ ಮೆಸೇಜ್ ಯಾರೆಲ್ಲ ಕೇಳಿದ್ರೋ ಅವ್ರ ಮೇಲೆಲ್ಲ ಫೇವರ್ ಇರಲಿ, ಅವ್ರ ಮೇಲೆಲ್ಲ ದೇವರ ದಯೆ ಇರಲಿ. ಇವತ್ತಿರೋದಕ್ಕಿಂತ 100% ಚೆನ್ನಾಗಿರಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಆಮೆನ್. ಇದು ಕೊಡುವಂಥ ಸಮಯ. ದೇವರಿಗೆ ಕೊಡುವವರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಹೋದ ವಾರನೂ ನಾನು ಅನೌನ್ಸ್ ಮಾಡಿದ್ದೆ. ಒಂದು ಹಾಡಿಗೆ ಒಬ್ಬರು ಖರ್ಚು ತೊಗೊಂಡ್ರೆ ದೇವರು ಅವ್ರು ಆಶ್ವಸ್ಲಿ. ಅದು ಮಾತ್ರ ಅಲ್ಲ, ವೀಡಿಯೋಲ್ಲೂ ಸಹ ಅವರು ಸ್ಪೆಷಲ್ ಥ್ಯಾಂಕ್ಸ್ ಅನ್ನೋದನ್ನು ಅವ್ರ ಫ್ಯಾಮ್ಲಿಗೆ ನಾವು ಡೆಡಿಕೇಟ್ ಮಾಡಿ ಯೂಟ್ಯೂಬಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಟು ಈ ಫ್ಯಾಮಿಲಿ ಅಂತ ನಾವು ಹೆಸರಾಗ್ತೀವಿ. ಸೊ ಒಬ್ಬೊಬ್ಬರು ಒಂದು ಹಾಡಿಗೆ ಅವರು ಅದನ್ನು ಇನ್ಚಾರ್ಜ್ ತೊಗೊಬೋದು ಅಂತ ಹೇಳಿದೆ. 50,000 ಒಂದು ಹಾಡಿಗೆ ಅವ್ರು ತೊಗೊಬೋದು. ಸೊ ಇನ್ನು ಕೆಲವರು ಈ ರೀತಿ ಹೇಳಿದ್ರು, ಪಾಸ್ಟರ್ ಒಂದು ವೇಳೆ ಫುಲ್ಲಾಗಿ ಕೊಡೋಕ್ಕಾಗಿಲ್ಲ ಅಂದಾಗ ಎವ್ರಿ ಮಂತ್ ಒಂದು 5 ಮಂತಲ್ಲಿ 10,000 ಈ ರೀತಿ ಒಂದು 5 ಮಂತ್ಸಲ್ಲಿ ಕೊಡ್ಬೋದು. ಪಾಸ್ಟರ್ ಅಷ್ಟು ಸಂಬಳ ಇಲ್ಲ, ತಿಂಗಳಿಗೆ ಹೇಗಾದರೂ ಮಾಡಿ ನಾನು ಒಂದು 5,000 ಕೊಡ್ತೀನಿ ಅಂದರೆ ನೀವೇನು ಮಾಡ್ಬೋದು, 10 ಮಂತ್ಸಲ್ಲಿ ಒಂದು ಹಾಡು ಅಷ್ಟರಲ್ಲಿ ಕೊಟ್ಟಿರೋರ್ದೆಲ್ಲ ಒಂದು ರೋಲ್ ಆಗ್ತಾ ಇರ್ತೈತೆ, ಒಂದು ವೀಡಿಯೋ ಆಗ್ತಾ ಇರ್ತೈತೆ. ಸೊ ತಿಂಗಳಿಗೆ ಒಂದು ವೇಳೆ ಒಂದೇ ಸತಿ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಎವ್ರಿ ಮಂತ್ 5,000 ಕಮಿಟ್ ಮಾಡ್ಕೊಬೋದು. ಅಥವಾ ತಿಂಗಳಿಗೆ 10,000 ಅಂತ 5 ತಿಂಗಳಲ್ಲಿ ನೀವು ಕಮಿಟ್ ಮಾಡ್ಕೊಬೋದು. ಇಲ್ಲ ಪಾಸ್ಟರ್ ನಾನು ಒಂದೇ ಶಾರ್ಟಲ್ಲಿ ಒಂದೇ ಸತಿ ನಾನು ಕೊಡ್ತೀನಿ ಅಂತ ಹೇಳಿದ್ರೆ, ಒಂದು ಸಾಂಗಿಗೆ ಇಫ್ ಯು ಆರ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್ ಯು ಕ್ಯಾನ್ ಸೋ ಇಟ್ ಇನ್ ದ ಮಿನಿಸ್ಟ್ರಿ. ಆಮೇನ್. ನಾನು ಹೇಳಿದ ಹಾಗೆ ಒಂದೊಂದು ಸತಿನೂ ನಾವು ಒಂದು ಹಾಡು ಹಾಕಿದಾಗ ಯೂಟ್ಯೂಬಲ್ಲಿ ಅದು ಯಾವಾಗಲೂ ಫಾರ್ ಎವರ್ ಇರುತ್ತೆ. ಆಮೇಲೆ ಸೊ ಅದು ನಿಮ್ಮ ಸ್ಪಾನ್ಸರ್ಶಿಪ್ಪಲ್ಲಿ, ನಿಮ್ಮ ಹೆಸರಿನಲ್ಲಿ, ನಿಮ್ಮ ಫ್ಯಾಮ್ಲಿ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಆ ಆಶೀರ್ವಾದ, ನಿಮ್ಮ ತಲೆ, ನಿಮ್ಮ ನೆಕ್ಸ್ಟ್ ಜನರೇಷನ್ ಮೇಲೆ ಆ ಆಶೀರ್ವಾದ ಯಾವಾಗಲೂ ಇರುತ್ತೆ. ಆಮೇಲೆ ಸೊ ಅದಕ್ಕಾಗಿ ಪ್ರಯತ್ನ ಮಾಡಿ. ದೇವರು ನಿಮ್ಮನ್ನು ಆಶ್ವಸ್ಲಿ. ಗಾಡ್ ಬ್ಲೆಸ್ ಯು. ಆನ್ಲೈನಲ್ಲಿ ನೋಡ್ತಾ ಇರುವಂಥ ಎಲ್ಲರನ್ನ ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಇಲ್ಲಿ ಬಂದಿರುವಂಥ ಎಲ್ಲರನ್ನೂ ಸಹ ನಾನು ಆಶೀರ್ವದಿಸ್ತೇನೆ. ದೇವರೇ, ಈ ನೀತಿವಂತನ ಸಂದೇಶವನ್ನು ದೇವರು ನಮಗೆ ಕೊಟ್ಟು ಇಲ್ಲಿವರೆಗೂ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸಿ ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸುವಂತೆ, ಇನ್ನೂ ಹೆಚ್ಚಾಗಿ ದೇವರಿಗಾಗಿ ನಿಲ್ಲುವಂತೆ ದೇವರೇ, ನಮ್ಮೊಳಗಡೆ ಒಂದು ಪ್ರೀತಿನ, ಒಂದು ವೈರಾಗ್ಯವನ್ನು ದೇವರು ನಮ್ಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, 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 ಆಮೇನ್. ಪ್ರೈಸ್ ದಿ ಲಾರ್ಡ್.